ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕವೃಂದಕ್ಕೆ ಈಗ ಸ್ವಾಗತ ಭಾಷಣ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಇವರಿಂದ. ಶ್ರೀಗಳಿಗೆ ಪ್ರಣಾಮಗಳನ್ನು ಗಂಗಾವತಿಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಹೊಸ ಆಯಾಮ ಇವತ್ತು ಅನಾಹುತದೆ ಅಂತ ಹೇಳಿ ಭಾವಿಸುತ್ತದೆ. ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನಾ ಸಮಾರಂಭ ಸರ್ವ ಸುಶಿಕ್ಷಿತವಾಗಿರತಕ್ಕಂಥ ಕಲೆ ಸಾಹಿತ್ಯ ಸಂಸ್ಕೃತಿಗಳಿಗೆ ತಾಣವಾಗಬಹುದಾದ ನಗರದ ಹೃದಯ ಭಾಗದಲ್ಲಿರುವ ಈ ಸಾಂಸ್ಕೃತಿಕ ವೇದಿಕೆಯ ವಿಶೇಷವಾಗಿ ಕಲಾನಿಕೇತನ ವೇದಿಕೆಯ ಉದ್ಘಾಟನಾ ಈ ಸಮಾರಂಭಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಸಾಂಸ್ಕೃತಿಕವಾಗಿ ಚಿಂತನೆಯನ್ನು ಮಾಡಿದರೆ, ಆಲೋಚನೆಗಳನ್ನು ಮಾಡಿದರೆ ಏನಾಗುತ್ತೆ ಅನ್ನಲಿಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಾವು ಗ್ರೀಸ್ ನಾಗರಿಕತೆಯನ್ನು ನೆನೆಸ್ಬೇಕು. ಗ್ರೀಕ್ ದೇಶ ಜಗತ್ತಿನ ಮಾನವ ಕುಲಕ್ಕೆ ಬಹಳ ಗಾಢವಾದ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ನಾವು ತಂತ್ರಜ್ಞಾನ ಅಂತ ಹೇಳಿದ್ರು ಕೂಡ ಅದು ಮೂಲ ಎಲ್ಲಿಂದ ಗ್ರೀಸ್ ದೇಶಕ್ಕೆ, ಕಲೆ ವಾಸ್ತುಶಿಲ್ಪ ಅಂದರೆ ಗ್ರೀಸ್ ದೇಶ, ವಿಜ್ಞಾನ ಅಂದರೆ, ಆಮೇಲೆ ಆರೋಗ್ಯ, ಕ್ರೀಡೆ, ಒಲಿಂಪಿಕ್ ಪ್ರಾರಂಭಿಸಿದರು, ಬದುಕಿನ ಎಲ್ಲ ಆಯಾಮಗಳನ್ನು ಗ್ರೀಸ್ ದೇಶ ಕೊಟ್ಟಿದೆ. ಬಹಳ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರೆಲ್ಲ ಮಹಾನ್ ದಾರ್ಶನಿಕರು ಬದುಕಿನ ಬಗ್ಗೆ ಎಷ್ಟು ಅದ್ಭುತವಾದ ಆಲೋಚನೆಗಳನ್ನು ಮಾಡಿದ್ದಾರೆ. ಇವರಲ್ಲಿ ಗ್ರೀಸ್ ದೇಶದವರು. ಹಾಗಾಗಿ ಗ್ರೀಸ್ ದೇಶಕ್ಕೆ ನಾವು ಯಾವಾಗ ಚರಣವಾಗಿರಬೇಕು. ನಮ್ಮ ದೇಶಕ್ಕಂತೂ ಅಗಾಧವಾದ ಕೊಡುಗೆಯನ್ನು ಆ ನಾಗರಿಕತೆ ಕೊಟ್ಟಿದೆ ನಮಗೆ. ಆ ನಾಗರಿಕತೆ ಬೆಳೆದದ್ದು ಎಲ್ಲಿ ಅಂತ ಹೇಳಿದ್ರೆ ಗ್ರೀಸ್ ನಾಗರಿಕತೆಯ ನಗರಗಳಲ್ಲಿ, ಆ ದೇಶದ ನಗರಗಳು, ನಗರ ರಾಜ್ಯಗಳು ಅಂತಿದೆ. ಸಿಟಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಅವರಿಗೆ ಮೈಲಾರಪ್ಪ ಇವರು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ತಾರೆ. ನೆರವೇರಿಸಲಿಕ್ಕೆ ಆಗಮಿಸಿದ ನಮ್ಮ ಕೊಪ್ಪಳ ಜಿಲ್ಲೆಯ ಹೆಮ್ಮೆ ಹಿರಿಯ ಚೇತನ ಶ್ರೀಮತಿ ಭೀಮಮ್ಮ ದೊಡ್ಡಬಾಳಪ್ಪ. ಸಾಂಸ್ಕೃತಿಕ ವೇದಿಕೆ ಗಂಗಾವತಿ ನೇತೃತ್ವದಲ್ಲಿ ನೂತನ ಕಲಾನಿಕೇತನ ವೇದಿಕೆ ಉದ್ಘಾಟನೆ. ಗಂಗಾವತಿ ಸಾಂಸ್ಕೃತಿಕ ವೇದಿಕೆ ಗಂಗಾವತಿ ನೇತೃತ್ವದಲ್ಲಿ ರವಿವಾರದಂದು ನಗರದ ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ನೂತನ ಕಲಾನಿಕೇತನ ವೇದಿಕೆಯನ್ನು ವೇದಿಕೆ ಗಣ್ಯರಾದ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ, ಶ್ರೀ ಕೃಷ್ಣಾನಂದ ಶರಣರು ಸೇರಿದಂತೆ ಪಬ್ಲಿಕ್ ಕ್ಲಬ್ ಅಧ್ಯಕ್ಷ ಮಹಾಬಲೇಶ್ವರ ಹಾಸಿನಾಳ, ಹಾಸ್ಯ ಕಲಾವಿದರುಗಳಾದ ಬಸವರಾಜ್ ಮಹಾಮನಿ, ನರಸಿಂಹ ಜೋಶಿ, ಎಸ್ಎನ್ ಶಾಗೋಟಿ ಸೇರಿದಂತೆ ಗಂಗಾವತಿ ಬೀಚಿ ಬಿ ಪ್ರಾಣೇಶ್ ಅಧ್ಯಕ್ಷತೆಯಲ್ಲಿ ಪದ್ಮಶ್ರೀ ಭೀಮವ್ವ ಶಿಳೆ ಕ್ಯಾಥರ್ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಮಾತನಾಡಿ, ಅತ್ಯಂತ ಕ್ರಿಯಾಶೀಲತೆಗೆ ಮತ್ತೊಂದು ಹೆಸರು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್. ಪರಿಸರ ಸ್ವಚ್ಛತೆ, ಚಾರಣ ಬಳಗ, ಯೋಗ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆಗಳ ರೂವಾರಿಯಾಗಿದ್ದು, ಪ್ರಸ್ತುತ ಕಲಾನಿಕೇತನ ವೇದಿಕೆಯನ್ನು ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ಅಸ್ತಿತ್ವಕ್ಕೆ ತರುವುದರ ಮೂಲಕ ನಾಡಿನ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಜನಪದ ಮತ್ತಿತರ ವಿವಿಧ ಕಲೆಗಳನ್ನು ವ್ಯಕ್ತಪಡಿಸಲು ಸೂಕ್ತವಾದ ವೇದಿಕೆಯನ್ನು ನಿರ್ಮಿಸಿದ್ದಾರೆ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ದಾಸೋಹ ರತ್ನ ಶ್ರೀ ಚನ್ನಬಸವ ಸ್ವಾಮಿ ನಾಟಕ ಪ್ರದರ್ಶನಗೊಂಡಿತು.
ಅವರು ಅಜ್ಜಿ ಯಾರ್ಯಾವ ದೇಶಕ್ಕೆ ಸುತ್ತು ಬಂದಿದ್ದಾರೆ ಹೋಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಜ್ಜಿ ಯಾವ ದೇಶಕ್ಕೆ ಹೋಗಿ ಬಂದಿದ್ದಿ, ಯಾವ ದೇಶ ಸುತ್ತಿದಿ? ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಹಳ್ಳಿಯಿಂದ ಹಲವಾರು ದೇಶ ಸುತ್ತಿ ನಮ್ಮ ಜಿಲ್ಲೆಯ ಹೆಮ್ಮೆ ಒಂದು ಕೀರ್ತಿ ಪದಕ್ಕೆ ಹಾರಿಸಿದ್ದಾರೆ. ಯಾವ ಜಿಲ್ಲೆ ಯಾವ ದೇಶಕ್ಕೆ ಹೋಗಿದ್ದರು? America, Italy, Ireland, Amsterdam, Iran, Dubai, ಒಂದು 9 ದೇಶಕ್ಕೆ ಸಂಸ್ಕೃತಿಯ ಚಿಂತನೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಪರಿಣಾಮವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಇತಿಹಾಸ ಕೂಡ ಮತ್ತೊಂದು ಉಂಟಾಗಿದ್ದಲ್ಲಿ ಇತಿಹಾಸ ಶಾಸ್ತ್ರ ಪ್ರಾರಂಭವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾದ ಒಂದು ಪ್ರಗತಿ ಆಯಿತು. ಎಲ್ಲ ಏನು ಜ್ಞಾನ ಶಿಸ್ತುಗಳು ನಾವು ಜಗತ್ತಿನ ಜ್ಞಾನ ಶಿಸ್ತುಗಳು ವಿಧೇಯವಾಗಿ ಆಗಿರ್ತಕ್ಕಂಥದ್ದು ವಿಶೇಷ. ಆ ನಗರ ರಾಜ್ಯಗಳಲ್ಲಿ ಅಂದರೆ ಒಂದು ನಗರಗಳು ಸಾಂಸ್ಕೃತಿಕವಾಗಿ ಚಿಂತನೆ ಮಾಡಿ ಹೇಗೆ ಮನುಷ್ಯ ಕೆಲವನ್ನು ಉದ್ಧರಿಸಬಹುದು ಅನ್ನೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಕೂಡ ಅನೇಕ ನಗರಗಳು ಪ್ರಾಚೀನ ಕಾಲದಿಂದ ಇಟ್ಕೊಂಡು ಮಧ್ಯಕಾಲೀನ ಮತ್ತು ಆಧುನಿಕ ಸಂದರ್ಭಗಳಲ್ಲಿ ಅನೇಕ ನಗರಗಳು, ಪಾಟಲಿಪುತ್ರ ಇರ್ಬೋದು, ಕನೌಜ್ ಇರ್ಬೋದು. ಸೊ ಅನೇಕ ನಗರಗಳು ನಮ್ಮ ಸಂಸ್ಕೃತಿಯ ಪರಿಭಾಷೆ ಬಂದಿದೆ. ತುಂಬ ನಾಗರಿಕತೆ ನಾವು ಹಿಂದೆ ಹೋದರೆ ಹರಪ್ಪ, ಮಂಗಳೂರು, ಯುವಕ, ರಂಗಪುರ, ನಾಲಿಪಂಡ ನಗರಗಳೆಲ್ಲ ಎಂಥ ಅದ್ಭುತವಾದ ವಂಶ ಸಂಸ್ಕೃತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಾಂಸ್ಕೃತಿಕವಾಗಿ ಗುರುತಿಸ್ಕೊಳ್ತಕ್ಕಂಥ ನಗರ ಅಂತ ಹೇಳಿದ್ರೆ ನಮಗೆ ಮೈಸೂರು ಮತ್ತು ಧಾರವಾಡ ಇವೆರಡನ್ನು ನಾವು ನೆನೆಸ್ಕೊಳ್ತೇವೆ. ಕಾರಣ ಅಂದರೆ ಅಲ್ಲಿಯ ಸಾಂಸ್ಕೃತಿಕ ಮನೋಭಾವನೆ, ಜನರ ಮನೋಭಾವನೆ ಕಾರಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಗರಗಳು ಇವತ್ತು ಸಾಂಸ್ಕೃತಿಕ ನಗರಗಳು, ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿಗಳು ಅಂತ ಗುರುತಿಸ್ತಾ ಇದ್ದಾರೆ. ನಮ್ಮ ಗಂಗಾವತಿ ಕೂಡ ಕಡಿಮೆ ಅಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕವಾದ ನಗರಗಳಲ್ಲಿ ನಮ್ಮದು ಕೂಡ ಒಂದು. ಮಹಾಬಲೇಶ್ವರ ಅವರಿಗೆ ನೆನೆಸ್ಕೊಂಡು ನಮ್ಮ ಗಂಗಾವತಿಯಲ್ಲಿ ಸಂಗೀತ ಶಾಲೆಗಳು ಎಲ್ಲೂ ಇಲ್ಲ. ಈ ನೆಲದ ಗುಣ ಹಾಗೆ ಸಾಹಿತ್ಯ, ಸಂಸ್ಕೃತಿ ಎಲ್ಲ ಕ್ಷೇತ್ರಗಳು ಕೂಡ ಗಂಗಾವತಿ ಬೆಳವಣಿಗೆ ಸಾಧಿಸ್ತಾ ಇದೆ. ಅನೇಕ ರಂಗಗಳಿವೆ, ನಾಟಕ ರಂಗಗಳಿವೆ, ಅನೇಕ ನಮ್ಮ ಒಂದು ಹಿಂದೆ ಒಂದು ಸಂಪ್ರದಾಯ ಒಂದು ಮಾತು ಹೇಳ್ತಾ ಅಂತಂದರೆ ಯಾವುದಾದ್ರೂ ವೃತ್ತಿ ರಂಗಭೂಮಿಗಳು ಎಲ್ಲಾದರೂ ಲಾಸ್ ಆದರೆ ಅದನ್ನು ಏನು ಮಾಡಬೇಕು ಅಂತ ಗಂಗಾವತಿಗಳನ್ನು ಪ್ರದರ್ಶನ ಮಾಡಬೇಕು ಅಂತ. ಯಾವ ವೃತ್ತಿ ರಂಗಭೂಮಿಗಳು ಗಂಗಾವತಿಗಳನ್ನು ಪ್ರದರ್ಶನ ಮಾಡಿದ್ರೆ ಅದು ಸಕ್ಸಸ್ ಆಗ್ತಾ ಇದೆ, ಆರ್ಥಿಕ ಮತ್ತು ಚೇತರಿಸ್ತಾ ಇದೆ. ಅಷ್ಟು ನಮ್ಮ ಗಂಗಾವತಿ ಮಾಡಬೇಕಾದ್ರೆ ರಂಗಕಲೆಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹೀಗೆ ಇವತ್ತು ಗಂಗಾವತಿ ಎಲ್ಲ ಆಯಾಮಗಳಲ್ಲಿ ನಮ್ಮ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಅದಕ್ಕೆ ಈ ಥರದ ಚಿಂತನೆಗಳು ಬೇಕು ಅಂತ. ನಾವು ಬರೀ ಕೇವಲ ಭತ್ತದ ನಾವು ಬೆಳೆಯನ್ನು ತಕ್ಕೊಳ್ಳೋದು ಜೊತೆಗೆ ಭತ್ತ ಕೃಷಿ ವ್ಯಾಪಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಅದು ಬೆಳವಣಿಗೆಯನ್ನು ಸಾಧಿಸಿದಾಗ ಮಾತ್ರ ಅಲ್ಲಿಯ ಇಡೀ ಗಂಗಾವತಿಯ ಇಡೀ ನಗರಗಳ ಒಂದು ಸಾಂಸ್ಕೃತಿಕ ಮಟ್ಟ, ವಿಕಾಸ, ಅದು ಅಭಿವೃದ್ಧಿ ಹೊಂದಿದ ನಗರ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಗಂಗಾವತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು, ಪರಿಷತ್ತುಗಳು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಇದೆ. ಅವುಗಳಲ್ಲಿ ಒಂದು ನಮ್ಮ ಪಬ್ಲಿಕ್ ಕ್ಲಬ್ ನಾವೆಲ್ಲ ನೋಡ್ತಾ ಇದ್ದೀವಿ ತುಂಬ ವರ್ಷಗಳಿಂದ.
ಅದು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡೋದು. ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಂಸ್ಥೆಗಳಿಗೆಲ್ಲ ಆಶ್ರಯ ಮಾಡಿಕೊಟ್ಟಿದ್ದು ಕೂಡ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ನಮ್ಮ ಹಾಸನ ವೃತ್ತಿಗಳು ಬಂದ ನಂತರ ಪಬ್ಲಿಕ್ ಕ್ಲಬ್ ಅಂತಕ್ಕಂಥ ಶಬ್ದಕ್ಕೆ ಒಂದು ನಿಜವಾದ ಅರ್ಥವನ್ನು ತಂದುಕೊಟ್ರು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇವಾಗ ಬಂದ ನಂತರ ಪ್ರತ್ಯೇಕ ಶಾಲೆ ಆಯಿತು, ಸಂಗೀತ ಪಾಠಶಾಲೆ ಮಾಡಿದ್ದಾರೆ. ಆಮೇಲೆ ಹಿಂದೆ ಬ್ಯಾಡ್ಮಿಂಟನ್ ಕ್ಲಬ್ಗೆ ಅವಕಾಶ ಮಾಡಿಕೊಟ್ರು. ಅನೇಕ ವಾಣಿಜ್ಯ ಮಳಿಗೆಗಳನ್ನು ಪ್ರಾರಂಭಿಸಿ ನಿರಂತರವಾದ ಆದಾಯ ಬಗೆಯನ್ನು ಮಾಡಿದರು. ಹಾಗಾಗಿ ಮತ್ತು ಅದರ ಜೊತೆಗೆ ಮತ್ತೊಂದು ಈ ಸಭಾ ವೇದಿಕೆ. ಅದ್ರ ಜೊತೆಗೆ ಪಬ್ಲಿಕ್ ಅಂದ ತಕ್ಷಣ ನೆನಪಿಗೆ ಬರೋದು ಕ್ರೀಡಾ ಚಟುವಟಿಕೆಗಳು. ಇಲ್ಲಿ ನಡೆದಷ್ಟು ಕ್ರೀಡಾ ಚಟುವಟಿಕೆಗಳು ಎಲ್ಲಿ ನಡೆಯಲಿಲ್ಲ. ಅಷ್ಟು ನಿರಂತರವಾಗಿ ವಾಲಿಬಾಲ್, ಬ್ಯಾಡ್ಮಿಂಟನ್ಸ್ ಎಲ್ಲ ನಡೀತಾ ಇದೆ. ಇರ್ತಕ್ಕಂಥ ಅನೇಕ ಯುವಕರಿಗೆ ಕ್ರೀಡೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಎಲ್ಲ ಪ್ರಗತಿಯ ಜೊತೆಗೆ ನಮ್ಮ ಹಾಸನ ವಕೀಲರು ಮತ್ತೊಂದು ಆಲೋಚನೆಯನ್ನು ಮಾಡ್ತಾರೆ. ಇಲ್ಲಿ ಏನೋ ಒಂದು ಸಣ್ಣ ಅವಕಾಶಕ್ಕೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅವರು ಕೇಳಿದ್ರು, ನಾವು ಚಾರಣವಾಳ ಅಂತ ಕೇಳಿದ್ವಿ. ಅವು ನಾವು ಕಾರ್ಯಾಲಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಆದರೆ ಅವರು ಸಣ್ಣದು ಯಾಕೆ ನೀವೇ ತಗೊಂಡ್ರೆ ಅಂತ ಹೇಳಿ ಉದಾರವಾಗಿ ಅದರ ಸಮಗ್ರ ಜವಾಬ್ದಾರಿಯನ್ನು ಡಾಕ್ಟರ್ಗೆ ವಹಿಸ್ಕೊಡ್ತಾರೆ. ಡಾಕ್ಟರು ಒಂದು ಸಣ್ಣ ಎಳೆ ಸಿಕ್ಕ ಸಾಕು ದೊಡ್ಡ ಕಂಬಳಿನೇ ನೀಡಿಬಿಡ್ತಾರೆ ಅಂತ ವಿಶಿಷ್ಟ ವ್ಯಕ್ತಿ. ಡಾಕ್ಟರು ಗಂಗಾವತಿಗೆ ಬಂದಿದ್ದ ನಾನು ಅದು ಮೊದಲಿಗೆ ಸುಮಾರು 10 ವರ್ಷ ಅವರು ಗಂಗಾವತಿಯನ್ನು ಕರ್ನಾಟಕ ತಾವಾಯಿತು, ತಮ್ಮ ಕೆಲಸ ಆಯಿತು. ಅದು ಮಾಡ್ತಾ ಗಂಗಾವತಿ ಬಗ್ಗೆ ಅಧ್ಯಯನ ಮಾಡಿಕೊಂಡ್ರು, ಭಾಳ ಸೂಕ್ಷ್ಮವಾಗಿ ಎಲ್ಲ ತಿಳ್ಕೊಂಡು. ಆಮೇಲೆ ತಮ್ಮ ವಲಸೆ ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ಸಲ ನಾನು ಡಾಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಿರ್ತೀನಿ. ನಮ್ಮ ಕೆಲವರಿಗೆ ಅದು ಅತಿಶಯ ಅಂತ ಅನಿಸ್ಬೋದು. ಅದರಲ್ಲಿ ಮಾಡಿದ ಕೆಲಸಗಳನ್ನು ಕೂಡ ಮಾತು ಹೇಳಬೇಕಾಗುತ್ತೆ. ನಾನು ಹೇಳ್ತಿರ್ತೀನಿ, ಗಂಗಾವತಿ ಪುಣ್ಯ ನೀವು ಗಂಗಾವತಿ ಬಂದಿದ್ದು ಅಂತ. ಡಾಕ್ಟರ್ ಎಷ್ಟು ಕೆಲಸ ಮಾಡಿದವರು, ಅನೇಕ ಕೆಲಸಗಳು, ಸಾಹಿತ್ಯ, ಸಂಸ್ಕೃತಿ ಎಲ್ಲಗಳು ನಮ್ಮ ನಾಡಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಹಿತ್ಯಗಳಿರ್ಬೋದು, ಕಲಾವಿದರು ಅವೆಲ್ಲರಿಗೂ ಗಂಗಾವತಿ ಕಳಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಗೊತ್ತಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳು ಅನೇಕ ನಿರಂತರ ದೊಡ್ಡ ಪ್ರತಿಮೆ ಆಯಿತು. ಸ್ವಂತ ಮತ್ತು ಪರಿಸರ ಕಾಳಜಿ ಇರ್ಬೋದು, ಕೆರೆಯ ಅಭಿವೃದ್ಧಿಗಳಿರ್ಬೋದು, ಸ್ವಂತ ಅವೆಲ್ಲವೂ ತನ್ನ ದರದಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಶಿಷ್ಟ ವ್ಯಕ್ತಿ ನಮ್ಮ ಡಾಕ್ಟರ್. ಅವರ ಮತ್ತು ಆಲೋಚನೆ ಏನು ಅಂತಂದರೆ ಇದನ್ನು ನಾವೀಗ ಡೆವಲಪ್ ಮಾಡಬೇಕು ಅಂತ. ಈಗಾಗಲೇ ತಮ್ಮ ಎಲ್ಲ ವೈದ್ಯರ ಜೊತೆಗೂಡಿ ಅವರೆಲ್ಲ ಸಮಾನ ಮಾಡಿಸ್ತು ಖಂಡನೆ ಇದೆ. ಡಾಕ್ಟರ್ ಗಂಗಾವತಿಯ ಡಾಕ್ಟರ್ ಭಾಳ ವಿಭಿನ್ನ ಬೇರೆ ನಗರಗಳಿಗಿಂತ. ಇಲ್ಲಿ ಇಂಥ ಚಟುವಟಿಕೆಗಳಲ್ಲಿ ತಾವು ತಮ್ಮ ವೃತ್ತಿಗೆ ಸೀಮಿತ ಆಗ್ತಾ ಇಲ್ಲ. ಸಾಹಿತ್ಯ ಸಂಸ್ಕೃತಿ ಜೊತೆಗೆ ತಮ್ಮನ್ನು ತೊಡಗಿಸ್ಕೊಳ್ತಾರೆ, ಸ್ಪಂದಿಸ್ತಾರೆ. ಅವೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಈ ಬ್ಯಾಡ್ಮಿಂಟನ್ ಕ್ಲಬ್ ಮಾಡಿದ್ದಾರೆ. ಫ್ಲೈಯಿಂಗ್ ಬ್ರದರ್ಸ್ ಅಂತಕ್ಕಂಥ ಒಂದು ಕಟ್ಟಿದ್ದಾರೆ. ಪ್ರಾಯಶಃ ನನಗೆ ಅನಿಸ್ತದೆ ನಮ್ಮ ಭಾಗದಲ್ಲಿ ಎಲ್ಲೂ ಕೂಡ ಇದೆ ಅಂತ ಒಂದು ಅದ್ಭುತವಾದ ಒಂದು ಸ್ಟೇಡಿಯಂ ಥರ ಕಟ್ಟಿಕೊಟ್ಟಿದ್ದಾರೆ. ಈ ಮತ್ತೊಂದು ಆಲೋಚನೆ ಡಾಕ್ಟರು ಆಲೋಚನೆ ಮಾಡಿರ್ತಕ್ಕಂಥ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ಹೇಳಿ ನಾವೆಲ್ಲ ನೋಡ್ತೇವೆ. ಒಂದು ಸಣ್ಣ ಕಲಾಮಂದಿರ ಇತ್ತು, ವಕೀಲರು ಬಂದೆಲ್ಲ ಇವೆಲ್ಲ ಗಲೀಜಿತ್ತು, ತುಂಬ ಗಲೀಜಿತ್ತು. ಈಗೆಲ್ಲ ಸಣ್ಣ ಪುಟ್ಟ ನಾಟಕಗಳೆಲ್ಲ ಎಲ್ಲ ಪ್ರದರ್ಶನ ಆಗ್ತಾರೆ. ಆದರೆ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ಅವರು ಸಂಕಲ್ಪಿಸ್ಕೊಳ್ತಾರೆ. ಡಾಕ್ಟರ್ ಸಂಕಲ್ಪಿಸ್ಕೊಟ್ರೆ ಕುಣಿತ ಅವರು ಸಂಪೂರ್ಣ ಮುಗಿಯವರೆಗೆ ಹೋದೇ ಇದೆ. ಡಾಕ್ಟರ್ಗಳು ತಮ್ಮ ವೃತ್ತಿಯಲ್ಲ, ಅದು ಅವರಿಗೆ ಪ್ರವೃತ್ತಿಯಾಗಿದೆ. ಸಾರ್ವಜನಿಕ ಸೇವೆ ವೃತ್ತಿಯಾಗಿದೆ. ಡಾಕ್ಟರು ಯಾವುದು ತಮ್ಮ ವೃತ್ತಿ ಆಗಬೇಕೋ ಅದನ್ನು ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ, ಯಾವುದು ಪ್ರವೃತ್ತಿ ಆಗಬೇಕೋ ಅದನ್ನು ವೃತ್ತಿ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಸೇವೆ 24/7 ಅನ್ನೋದು ಸಾಮಾಜಿಕ ಸೇವಾಕರ್ತರು ಅಂತಲೇ ಭಾವಿಸ್ಕೊಳ್ತಾರೆ. ಹೀಗಾಗಿ ಇದಕ್ಕೊಂದು ಆಕಾರ ಕೊಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ತನು ಹಣ ಧನ ಅಂತ ಆ 3 ರೀತಿಯಿಂದ ನಿರಂತರವಾಗಿ ನಿಂತ್ಕೊಂಡು ಸುಮಾರು ದಿನಗಳಿಂದ ಅವ್ರ ಮನಸ್ಸೆಲ್ಲ ಇಲ್ಲೇ ಎಷ್ಟು ಅದ್ಭುತವಾಗಿದ್ದನ್ನು ಒಂದು ಸಾಮಾನ್ಯ ಮಂಟಪವಾಗಿ ರೀತಿಯಾಗಿತ್ತು ಇವತ್ತಿಷ್ಟು ಬದಲಾಯಿಸಿದೆ. ಎಲ್ಲ ಕಲಾವಿದರು ಅಂದರೆ ಯಾವುದೇ ರೀತಿ ನಾಟಕಗಳು ಕೂಡ ಮಹಿಳಾ ಕಲಾವಿದರಿಗೆ ಪ್ರತ್ಯೇಕ ಗ್ರೀನ್ ರೂಮ್, ಪುರುಷರಿಗೆ ಪ್ರತ್ಯೇಕ ಗ್ರೀನ್ ರೂಮ್ ಇದೆ, ಕಾರ್ಯಾಲಯ ಮಾಡಿದ್ದಾರೆ. ಎಲ್ಲ ಕೂಡ ಎಷ್ಟು ಪ್ರತಿಯೊಂದು ಆಲೋಚನೆ ಡಾಕ್ಟರ್ ಸತೀಶ್ ರಾಯರ ಉದ್ದೇಶಿಸಿದ್ದು ಮತ್ತು ನಮ್ಮ ಊರು ಡಾಕ್ಟರ್ ಪ್ರಸಾದ್ ದೇಸಾಯಿ ಹಾಗೂ ಹರಿಕೃಷ್ಣ ಹಲವಾರು ಯುವ ಮನಸ್ಸುಗಳ ಜೊತೆಗೂಡಿ
ಒಂದು ಇಂಡೋರ್ ಸ್ಟೇಡಿಯಮನ್ನು ಕಟ್ಟಿಸಿದ್ವಿ. ಇಂಡೋರ್ ಸ್ಟೇಡಿಯಂ ಕಟ್ಟಿಸಿದ ಮೇಲೆ ನನಗೆ ಈ ಜಾಗ ಅಷ್ಟು ಯೂಸ್ ಆಗ್ತಾ ಇಲ್ಲ ಅಂತ ಪ್ರತಿ ಸಲ ನೋಡಿದಾಗ ಅನಿಸ್ತಾ ಇದೆ, ಇದೊಂದು ಜಾಗ ಯಾಕೆ ನಾವು ಡೆವಲಪ್ ಮಾಡಬಾರ್ದು ಅಂತ. ಆದರೆ ಈಗ ಆಲ್ರೆಡಿ ನಾವು ಬಸವೇಶ್ವರ ಮೂರ್ತಿ ಪುತ್ಥಳಿಗೆ ಜನರ ಹತ್ರ ಹೋಗಿ ಫಂಡನ್ನು ರೇಸ್ ಮಾಡಿದ್ವಿ. ಮಾಲಿಂಗಪ್ಪ, ಗಲ್ಲಿಗಪ್ಪ, ಎಲ್ಲ ಕೂಡಿ ಒಂದು 40-45 ಲಕ್ಷ ಫಂಡನ್ನು ರೇಸ್ ಮಾಡಿದ್ವಿ. ಆಮೇಲೆ ಇಲ್ಲಿ ನಾವು ಏನು ಸ್ಪೋರ್ಟ್ಸ್ ಅಸೋಸಿಯೇಷನ್ ಹೇಳಿ ಅಲ್ಲೊಂದು 50-60 ಲಕ್ಷ ಫಂಡನ್ನು ರೇಸ್ ಮಾಡಿದ್ವಿ. ಹೋದ ವರ್ಷ ಆಲ್ಮೋಸ್ಟ್ 80-90 ಲಕ್ಷ ಫಂಡ್ ರೇಸ್ ಮಾಡಿದ್ವಿ. ಹಂಗೆ ಇದ್ದಾಗ ಮತ್ತೆ ನಾವು ಯಾರ ಹತ್ರ ಹೋಗಿ ಕೇಳೋ ಚಾನ್ಸೇ ಇಲ್ಲ. ಅಂಥ ಪರಿಸ್ಥಿತಿ ಇದ್ದಾಗ ಇದನ್ನ ಹೆಂಗೋ ಒಂದು ಸ್ವಲ್ಪ ಆದರೂ ನಾವು ಸ್ಟಾರ್ಟ್ ಮಾಡೋಣ ಅಂತ ಪ್ರಾರಂಭ ಮಾಡಿದೆ. ಒಂದು ಹಂತಕ್ಕೆ ಸ್ವಲ್ಪ ಸ್ಟಾರ್ಟ್ ಆದಮೇಲೆ ಮಾತಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಬಿಡೋಣ ಅಂತ ಅನಿಸ್ತು. ಫಸ್ಟು ಈ ಫ್ರೇಮ್ವರ್ಕಿಗೆ ನಮ್ಮ ಒಬ್ಬೊಬ್ಬರಿಗೆ ಎಷ್ಟಾಗ್ಬೋದು ಸರ್, 1,10,000 ಈ ನೀಟಾಗಿ ಫ್ರೇಮ್ವರ್ಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಆಯ್ತು ಅಂತ ಹೊಟ್ಟಿದೆ. ಆಮೇಲೆ ನಮ್ಮ ಇಂಜಿನಿಯರ್ ಬಂದು ಶಿವಾನಂದ ನೋಡಿದ್ರು, ಸರ್ ಹಿಂಗೆ ಮಾಡಿದ್ರೆ ಇದು ಬಿಸಿಲಿಗೆ ಕುಸಿದೋಗ್ಬಿಡುತ್ತೆ, ನೀವು ಭಾಳ ಸ್ಟ್ರಾಂಗ್ ಆಗಿ ನೀವು ಇದನ್ನ ಫ್ರೇಮ್ ಮಾಡಬೇಕು ಅಂತ. ಆಯಿತು, ಏನಿದೆ ಮಾಡೋಣ ಅಂತ ಕೇಳಿದ್ವಿ. ಆ ಬೇರೆ ಫ್ರೇಮ್ಗೆ 3 ಲಕ್ಷ ರೂಪಾಯಿ, 1,15,000 ಸ್ಟಾರ್ಟ್ ಮಾಡಿದ್ದು, ಬೇರೆ ಫ್ರೇಮ್ಗೆ 3 ಲಕ್ಷ ಆಯ್ತು. ಅವಾಗ ಡಾಕ್ಟರ್ ಪ್ರವೀಣ್ ಅಂತ ಮಾತಾಡಿದೆ, ಈಗ ನಾವು ಮಾಡ್ತಾ ಇದ್ವಿ, ಒಂದು ಒಳ್ಳೆ ಇದೆ, ನೀವು ನಮ್ಗೆ ಸಪೋರ್ಟ್ ಕೊಡ್ಬೇಕು ಅಂತ. ಪ್ರವೀಣ್ ನನ್ನ ಮಾತಿಗೆ ಯಾವತ್ತು ಒಳ್ಳೆಲ್ಲ. ಸೊ ಆ ನಂಬಿಕೆ ಮೇಲೆ ಅವ್ರಿಗೆ ಹೇಳಿದೆ, ಮಾಡೋದು ಏನೈತಿ ಮಾಡೋಣ, ಇಬ್ಬರು ಕೂಡಿ ಮಾಡೋಣ ಅಂತ ಹೇಳಿದೆ. ಸೊ ಆ ಥರ ಭರವಸೆ ಕೊಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಆದಮೇಲೆ ನನಗೂ ಪ್ರವೀಣ್ ಕೇಳ್ತಾ ಅಷ್ಟು ಹೆಚ್ಚಿಗೆ ಖರ್ಚು ಬರೋಕ್ಕಾಗ್ತು. ಒಂದು ಹಂತ ಆದಮೇಲೆ 90 ಒಬ್ಬೊಬ್ಬರನ್ನ ಕೈ ಹಿಡ್ಕೊಂತ ಹೋದೆ. ಸೊ ನಂತರ ಆಚಾರ್ಯ ಅವರು ನಮಗೆ ಸಪೋರ್ಟ್ ಕೊಟ್ಟರು, ನಂದಿನಿ ಮುದ್ಗಲ್ ಮೇಡಮ್ ಅವರು ನಮ್ಗೆ ಸಪೋರ್ಟ್ ಕೊಟ್ಟರು, ಚಂದ್ರಕಾಂತ್ ದರೋಜಿ ಅವರು ನಮ್ಗೆ ಸಪೋರ್ಟ್ ಕೊಟ್ಟರು. ಯಾಕಂದರೆ ಒಬ್ಬೊಬ್ಬರು ನಮ್ಮ ಡಾಕ್ಟರ್ ಶ್ರೀನಿವಾಸ ಸಂಸ್ಕೃತ ಅವರು ನಮ್ಗೆ ಸಪೋರ್ಟ್ ಕೊಟ್ಟರು. ಕೊನೆಗೆ ನಾವು ಮಾಡೋದು ನೋಡಿ ಪ್ರಾಣೇಶ್ವರ ಒಂದು ಟೈಲ್ಸ್ ಕೂಡ ಹೋಗಿದ್ವಿ. ಆಯ್ತು ಟೈಲ್ಸ್ ನಾನೇ ಕೊಡ್ತೀನಿ ಅಂತ 25,000 ರೂಪಾಯಿ ಕೊಡ್ತೀವಿ. ಯಾಕಂದರೆ ಪ್ರಾಣೇಶ್ವರ ಮೊಬೈಲ್ಸ್ ರೌಂಡ್ ಸಿಗಿ ಒಂದು ವಿಷಯ. ಈ ಥರ ಈ ಒಂದು ವೇದಿಕೆ ಭಾಳಷ್ಟು ಸೆಲಿಬ್ರೇಷನ್ ವೇದಿಕೆಯನ್ನು ನಾನು ಮಾಡಿದ್ವಿ. 3 ತಿಂಗಳ ಕ್ಲಿನಿಕ್ ಜೊತೆ ಇಲ್ಲಿ ಕೆಲಸ ಮಾಡಿದ್ವಿ. ನನ್ನ ಕನಸಿನಿಂದರೆ ಅಂಗವಿಕಲರು, ಪ್ರಮುಖವಾಗಿ ಅಂಗವಿಕಲರನ್ನು ನಾನು ಸನ್ಮಾನ ಮಾಡಬೇಕಾದ್ರೆ ಅವ್ರು ಕೆಳಗಡೆ ನಾವು ಸನ್ಮಾನ ಮಾಡಬೇಕಾಗಿತ್ತು. ಯಾವುದೇ ಕೈಗೋಷ್ಠಿಗಳ ಮೇಲೆ ನಾವು ಕವನ ಕೆಳಗಡೆ ಕೊಟ್ಟು ಕವನ ಓದ್ತಿದ್ವಿ. ಆ ಥರ ಆಗಬಾರ್ದು ಅಂತ ಕವಿಗೋಷ್ಠಿ ವಿಕಲಚೇತನರು 3 ಕಾಲೇಜಿನ ಸೈಕಲ್ನ ಮೇಲೆ ಬರ್ಬೋದು ಈಸಿಯಾಗಿ, ಅವ್ರಿಗೆ ಆರಾಮಾಗಿ ಮೇಲೆ ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈ ಥರ ನೋಡಿ ನಮ್ಮ ಅಜ್ಜಿಯವರು ಇವತ್ತು ಪದ್ಮಶ್ರೀ ಅವಾರ್ಡ್ 103 ವರ್ಷ. ಆ ಥರ ಅಜ್ಜಿಯವರು ಬಂದಾಗ ವಯಸ್ಸಾದ ಬಂದಾಗ ಆರಾಮವಾಗಿ ಮಕ್ಕಳಿಗೆ ಬರಲಿಕ್ಕೆ ರಾಮರಾಮ ಆ ಕಡೆ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ವಯಸ್ಸು ಆಮೇಲೆ ವಿಲನ್ ಆ್ಯಕ್ಟಿಂಗ್ ಮಾಡೋರು ಅವರು ಕುದುರೆ ಮೇಲೆ ಬರ್ಬೋದು, ಆನೆ ಮೇಲೆ ಬರ್ಬೋದು, ಒಂಟಿ ಮೇಲೆ ಬರ್ಬೋದು, ಆ ಥರ ವ್ಯವಸ್ಥೆ ಮಾಡಿದ್ವಿ. ಬೈಕ್ ತೊಗೊಂಡ್ಬರ್ಬೋದು, ಕಾರಣ ತೊಗೊಳ್ಬೋದು, ವಿಲನ್ ಆ್ಯಕ್ಟಿಂಗ್ ಮಾಡೋದು, ಹೀರೋ ಆ್ಯಕ್ಟಿಂಗ್ ಮಾಡೋದು. ಸೊ ಆ ಥರ ಒಂದು ದೊಡ್ಡ ಸ್ಟೇಜನ್ನು ಮಾಡಿದ್ವಿ. ನಿಮಗೆ ಭಾಳಷ್ಟು ಖರ್ಚಿದೆ. ನಮ್ಗೆ ಏನು ಕನಸಂದ್ರೆ ಪ್ಲಾಸ್ಟಿಕ್ ಫ್ರೀ ಝೋನನ್ನು ಮಾಡಬೇಕು ಅಂತ ನನಗೆ ಆಸೆ ಇದೆ. ಇಲ್ಲಿ ಯಾರು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಅಂತ. ಹಾಗಾಗಿ ಇಲ್ಲೇ ಒಂದು 500,000 ಪ್ಲೇಟ್ಗಳನ್ನು ಇಲ್ಲಿ ಇಡಬೇಕು, ಗ್ಲಾಸ್ಗಳನ್ನು ಇಡಬೇಕು, ನಮಗೆ ಚೇರ್ ಇರಬೇಕು, ಮೈಕ್ ಸೆಟ್ ಇರಬೇಕು. ಪ್ರತಿಯೊಂದು ಯಾವುದೇ ನನಗೆ ಅವು ಗೊತ್ತಿಲ್ಲ ಏನಂತ. ನನಗೆ ಫಸ್ಟು ಯಾವುದೇ ಊರಿಂದ ನಾಟಕ ಟೀಮು ಆಮೇಲೆ ಯಾವುದೋ ಸಂಗೀತ ಏನೋ ಇಲ್ಲಿ ಫಸ್ಟ್ ಫೋನ್ ಮಾಡ್ತಾರೆ, ಸರ್ ನಿಮಗೆ ನಿಮ್ಮ ಹೆಸರು ಹೇಳಿದ್ರು, ಅದು ಆಯೋಜನೆ ಮಾಡಿಕೊಡ್ತಾರೆ. ಸೊ ನಾನು ಆಯೋಜನೆ ಮಾಡಿಕೊಟ್ಟೆ. ಎಷ್ಟೊಂದು ಪ್ರತಿ ಸಲ ಆಯೋಜನೆ ಮಾಡಿಕೊಟ್ಟಾಗ ನನ್ನಿಂದ 40,000, 50,000, 75,000 ರೂಪಾಯಿ ಖರ್ಚು ಬರೋದು. ಸೊ ಇದು ಪ್ರತಿ ಸಲ ಹಿಂಗಾದ್ರೆ ನಮ್ಮ ಸ್ವತಂತ್ರವಾಗಿ ಒಂದು ಸ್ಟೇಜನ್ನು ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಮಾಮೂಲಿ ಸಿಕ್ಕಿದ್ರೆ ಏನಂದರೆ ನಾನು ಏನು ಮಾಡ್ತೀನಿ, ಏನು ಮಾಡೋದು ಕೇಳಕ್ಕೆ ಹೋಗೋದ ನನಗೆ. ಸೊ ಆ ನಂಬಿಕೆ, ಆ ಧೈರ್ಯದ ಮೇಲೆ ನಾನು ಮಾಡ್ತಾ ಇದ್ದೇನೆ. ಅವ್ರು ಬಂದು ಯಾರನ್ನ ಮಾಡಿಸ್ಬೇಕಾದ್ರೆ ಅವ್ರು ಕೇಳ್ತಿರ್ತಾರೆ, ವೈದ್ಯರು ಕೇಳಿದ್ರೆ ಅವ್ರು ಕೇಳಿದ್ರು ಹೇಳ್ತಾ ಎಲ್ಲ ಗೊತ್ತಾಯ್ತು.
ಸುತ್ತುವರಿಯನ್ನ ಮಾಡಿರೋದು ಆ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ಇವತ್ತು ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದು ಒಂದು ನಮ್ಮ ಹೃದಯ ಭಾಗದಲ್ಲಿದೆ. ಇದು ನಮ್ಮ ನಗರದ ಹೃದಯ ಭಾಗದಲ್ಲಿ ಇದು ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ವೇದಿಕೆಯಾಗಿ ಕಂಪ್ಲೀಟ್ ಈ ಜಾಗ ಇಂಚಿಂಚು ಉಪಯೋಗ ಮಾಡುವಂಥ ಒಂದು ಆಸೆ ಇದೆ. ಇದ್ರ ಮೇಲೆ ನಾವು ಯಾರು ಅತಿಥಿಗಳು ಬಂದರೂ ಮೇಲೆ ಅವರ ನಿಲ್ಲಕ್ಕೆ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡುವಂಥ ವ್ಯವಸ್ಥೆ. ಆಮೇಲೆ ಬಡವರಿಗೆ ಇವತ್ತು ಮದುವೆ ಮಾಡೋದು ಭಾಳ ಕಷ್ಟ ಇದೆ. ಒಂದು ಸ್ಟೇಜ್ ಸಿಗಬೇಕಂದ್ರೆ ಮನೆ ಮುಂದೆ ಮದುವೆ ಮಾಡೋದು ಕಷ್ಟ ಇದೆ. ಯಾಕಂದ್ರೆ ಸಣ್ಣ ಸಣ್ಣ ಮನೆಗಳಾಗಿರೋ ಆಶ್ರಮ ಮನೆಯಲ್ಲಿ ಮದುವೆ ಮಾಡೋದು ಭಾಳ ಕಷ್ಟ ಇದೆ. ಅವರಿಗೆ ಒಂದು 2 ತೊಲೆ ಬಂದರೆ 2 ಲಕ್ಷ ರೂಪಾಯಿ ಆಯಿತು. ಒಂದು ಸ್ಟೇಜ್ ಒಂದು ತೊಗೊಂಡ್ರೆ ಅದಕ್ಕೊಂದು 25,000 50,000 ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಜನರಿಗೆ ಇದನ್ನು ವೇದಿಕೆಯನ್ನು ಮದುವೆ ಬೇರೆ ಬೇರೆ ಕಾರ್ಯಕ್ರಮ ಉಪಯೋಗ ಆಗಲಿ ಅಂತ ಒಂದು ಯೋಚನೆ ಮಾಡಿದ್ದೀವಿ. ಇದು ಮುಂದೆ ನಮ್ಮ ನಾಯಕರಿದ್ದಾರೆ, ಜನನಾಯಕರಿದ್ದಾರೆ, ಬೇರೆ ಬೇರೆ ಫಂಡನ್ನು ಕೊಟ್ಟರೆ ಕವರ್ ಮಾಡಿ ಮಳೆಗಾಲದಲ್ಲೂ ನಮಗೆ ಇವತ್ತು ಕಾರ್ಯಕ್ರಮ ಭಯ ಏನಂದರೆ ಮಳೆ ಬಂದು ನೋಡ್ತೇವೆ. ಅದೇ ಒಂದು ಭಯ. ನಾವು ಹೋದ್ಸಲ ಮೊನ್ನೆ ಹೋಗೋದು ರವಿವಾರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಆದಾಗ ಅದೇ ಭಯ ಇದೆ, ಮಳೆ ಬಂದು ನೋಡ್ತಾರೆ. ಅವತ್ತು ಸೇಮ್ ಸಿಚುವೇಶನ್ ಏನಿತ್ತಂದರೆ ಅವತ್ತು 150 ಚೇರ್ಗಳನ್ನು ಮನೆಗೆ ತರಿಸಿದ್ರು. ಜನ ಬಂದಂಗೆಲ್ಲ ಚೇರ್ಗಳನ್ನು ತರಿಸಿ ಇವತ್ತು ನಾನು ತರಿಸಿದ ಚೇರ್ ಸಾಲ ಮಾಡಿ ಈಗ 3 ಚೇರ್ಗಳನ್ನು ಆರ್ಡರ್ ಮಾಡಿರ್ತೀವಿ. ಅದರ ಕಾರಣ ಏನಂದರೆ ನೀವು ನಮ್ಮ ಮೇಲಿರುವಂಥ ಪ್ರೀತಿಗೆ ನಾವು ಅದಕ್ಕೆ ನ್ಯಾಯ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಈ ಊರನ್ನು ಅಭಿವೃದ್ಧಿ ಮಾಡುವಂಥ ಒಂದು ಹೊಸ ಶಕ್ತಿ ನಮ್ಮಲ್ಲಿದೆ. ನಾವು ಒಬ್ಬನೇ ಅಷ್ಟು ಜನ ಯೋಚನೆದಲ್ಲಿದ್ದಾರೆ. ಅವನ್ನೆಲ್ಲ ಕರ್ಕೊಂಡು ಮಾಲಿಕಪ್ಪ ಇದ್ದಾರೆ, AK ಇದ್ದಾರೆ, ನಮ್ಮ ವೈದ್ಯರಿದ್ದಾರೆ, ಈ ಆಲ್ರೆಡಿ ಹೇಳಿ ಅಷ್ಟು ಜನರಿದ್ದಾರೆ, ಧಾನ್ಯಗಳಿದ್ದಾರೆ. ನಾವು ಎಲ್ಲಿರೋದು ಒಬ್ಬರು ನಾನು ಹೇಳಿದ್ರೆ ನನಗೆ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಫ್ರೀಯಾಗಿ ಎಂಟ್ರಿ ಮಾಡಲಿಕ್ಕೆ ಅವ್ರದ್ದು ಲೈಫ್ ಟೈಮ್ ಇದಂತ ಫ್ರೀ ಅಂತ ಯಾವಾಗ ಹೋಗೋದಂತ ದೇವಸ್ಥಾನಕ್ಕೆ ಒಳಗೋಗಿ ನಮಸ್ಕಾರ ಮಾಡಲಿಕ್ಕೆ 15 ಲಕ್ಷ ಕೊಡ್ಬೋದು. ಕೊಟ್ಬಿಟ್ರೆ ಡೈರೆಕ್ಟಾಗಿ ದೇವರಿಗೆ ನಮಸ್ಕಾರ ಮಾಡಬೇಕು. ಇಂಥವ್ರು ಒಳ್ಳೆ ಕೆಲಸ ಮಾಡಿದ್ರೆ ದೇವರು ನಿಮ್ಮ ಹತ್ರ ಬರ್ತಾರೆ. ನಾವೇ ದೇವರಿಗೆ ಹೋಗ್ಬೋದು. ದೇವರು ನಮ್ಮ ಹತ್ರ ಬರೋದೇ ಕೆಲಸ ನಾವು ಮಾಡಬೇಕಾಗಿದೆ. ಇಂಥ ಒಂದು ಕೆಲಸಗಳಲ್ಲಿ ಭಾಳಷ್ಟು ಜನರು ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ಹೇಳಲಿಕ್ಕೆ ಸಮಯ ಅಭಾವ ಇದೆ. ಎಲ್ಲರಿಗೂ ಇಲ್ಲೇ ಅವಕಾಶ ಇರುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಅವರಿಗೆ ಹೇಳ್ತೀನಿ. ನಾನು ಈ ವೇದಿಕೆಯನ್ನು ಎಸ್ಪೆಷಲಿ ಉದ್ಘಾಟನೆ ಮಾಡಲಿಕ್ಕೆ ಕೊನೆಗೊಂದು 25 ಮಂದಿಗಾದರೂ ನಾನು ಅಪೋಸ್ ಮಾಡಿದ್ವಿ. ಮಾಮೂಲಿ ಭಾಷಾ ಕಾರ್ಯಕ್ರಮ ಚಿತ್ರರಂಗ ಎಲ್ಲರಿಗೂ ಅಪೋಸ್ ಮಾಡಿದ್ವಿ. ಗೋಲ್ಗ ಸುದ್ದಿ, ಆಮೇಲೆ ಮಂಡ್ಯ ರಮೇಶ್ ಅವರು, ಜೈನ್ ಕಾಗಿಣಿಯವರು, ದೊಡ್ಡ ಮುಖ್ಯಮಂತ್ರಿ ಚಂದ್ರ ಅವರು, ಸಾಧಕರಲ್ಲಿ ಯಾರು ಕಮಲ ನಾಣಿಯವರು, ಆಮೇಲೆ ಭಾಳಷ್ಟು ಜನ ಅಪ್ರೋಚ್ ಮಾಡಿದ್ವಿ ಅವರು ತರಿಸಿ ಉದ್ಘಾಟನೆ ಮಾಡಬೇಕಂತ. ಆದರೆ ಈ ವೇದಿಕೆ ಒಬ್ಬ ಪದ್ಮಶ್ರೀ ಅವಾರ್ಡಿನಿಂದ ಉದ್ಘಾಟನೆ ಆಗೋದಕ್ಕೆ ಬರ್ತಿದ್ರೆ ಅದೇ ಅವರೇ ಮಾಡ್ತಾರೆ, ಯಾರು ಮಾಡಿ ಸಾಧನೆ ಇಲ್ಲ. ಭಾಳ ಖುಷಿಯಾಗಿದೆ. ಯಾಕಂದರೆ ಅವ್ರು ನೋಡಿದ ತಕ್ಷಣ ನನ್ನ ತಾಯಿ ನೋಡಿದಂಗೆ ಅನಿಸ್ತದೆ. 103 ವರ್ಷ ಅವರಿಗೆ ಹೇಳ್ಬೇಕಾಗಿರೋದು 8 ಜನ ಮಕ್ಕಳು ಅಂತ. ನನ್ನ ತಾಯಿಗೂ ನಾವು 9 ಜನ ಮಕ್ಕಳು. ನಮ್ಮ ತಾಯಿಗೆ ಈ ಸ್ಟೇಜನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಇವರಿಗೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಫಾದರ್ಗೆ ಈ ಫಾದರ್ ಸ್ಟೇಜನ್ನು ಅರ್ಪಣೆ ಮಾಡ್ತೀವಿ. ಡಾಕ್ಟರ್ ಶ್ಯಾಮಬಸಪ್ಪ ಸಂತೂರ್ ಮೊದಲು ಆ ಹಿರಿಯರಿಗೆ ಈ ಸ್ಟೇಜನ್ನು ಅರ್ಪಣೆ ಮಾಡ್ತೀವಿ. ನಮ್ಮ ಸ್ವಾಮಿ ನಮ್ಮ ಪ್ರಾಣೇಶ್ವರ ತಮ್ಮ ಇದಕ್ಕಿಂತ ಟ್ಯಾಲೆಂಟೆಡ್ ಇರ್ಬೋದು. ಅವರು ನಾವು ನೋಡೋದು ತುಂಬ ಅದೃಷ್ಟ ಇದೆ. ಆದರೆ ಅಟ್ಲೀಸ್ಟ್ ಅವ್ರ ಫೋಟೋನ ಹಾಗೆ ನಾವು ಈ ಸಾಂಸ್ಕೃತಿಕ ಈ ಕಲಾ ಕ್ಷೇತ್ರದಲ್ಲಿ ನಿರಂತರವಾಗಿ ನೋಡ್ತೀವಿ ಅಂತ ಹೇಳ್ತಾ, ಈ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಇನ್ವಿಟೇಷನ್ ಸ್ಟಾರ್ಟ್ ಆಗಿದ ಮೇಲೆ ಅಪ್ಪರಿಗೆ ಫೋನ್ ಮಾಡಿದ್ರು. ಅಪ್ಪರಿಗೆ ಬೇಕು ಕಾರ್ಯಕ್ರಮ ಬರ್ತಿರ್ತಾರೆ. ಹೀಗೆ ನಮ್ಮ ಮೇಲೆ ಇಟ್ಟುವಂಥ ಪ್ರೀತಿ ವಿಶ್ವಾಸದಿಂದ ಆಲ್ಮೋಸ್ಟ್ ನಾವು ಕಡೆ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ. ಸೂರ್ಯಬಾಬು ಅವರು ಊರಲ್ಲಿಲ್ಲ, ಹಾಗಾಗಿ ಅವರು ಬರಲಿಕ್ಕಾಗಿಲ್ಲ. ಸೊ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ. ಈ ಅತ್ಯುತ್ತಮ ವೇದಿಕೆಯನ್ನು ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡೋಣ. ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತೀವಿ. ಸ್ವಲ್ಪ ಮಂದಿ ದಾನಿಗಳು ಮುಂದೆ ಬಂದರೆ ಇನ್ನೂ ಒಳ್ಳೆಯದು. ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈ ವಾಸ್ತವಿಕ ಮಾತಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಎಲ್ಲ ಸದಸ್ಯರಿಗೆ ಟ್ರೆಕ್ಕಿಂಗ್ ಹೋದಾಗ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲ್ಪಾಟಿ ಒಂದು 8x
ನಾಲ್ಕು ಒಂದು ಸ್ವಲ್ಪ ಜಾಗ ಕೊಡ್ರಿ ನಮ್ಮ ಟ್ರೆಕ್ಕಿಂಗ್ ಮಂದಿಗೆ ಸಾಮಾನು ಇಡಾಕಂದ್ರು. ಅದು ಪ್ರೇರೇಪಣೆ, ಗುರು ಪ್ರೇರೇಪಣೆ ಅನ್ಬೇಕು ಅಥವಾ ನಮ್ಮ ಗಂಗಾವತಿ ಪುಣ್ಯ ಅನ್ಬೇಕೇನು. ನಾನು ಅವತ್ತೇ ಆಯಾ ಮುಂದಿಯಲ್ಲಿ ಹೇಳುತ್ತೆ, ಬೆಟ್ಟಗಳಲ್ಲಿ ನೀವು 4-8 ಜಾಗಗಳ ಸಂಪೂರ್ಣ 1 ಎಕರೆ 20 ಗುಂಟೆ ಜಾಗ ನಿಮಗೆ ಪಬ್ಲಿಕ್ ಕೊಟ್ಬಿಡ್ತು, ನೀವು ಏನು ಮಾಡೋದು ಮಾಡ್ರಿ. ನೋಡ್ರಿ ಅವರು ಸುಮಾರು 85-90 ಲಕ್ಷ ರೂಪಾಯಿ ಸಂಗ್ರಹಿಸಿ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಶಟಲ್ ಬ್ಯಾಡ್ಮಿಂಟನ್ ಮಾಡಿದ್ರು. ಗಂಗಾವತಿ ಕ್ರೀಡಾಪಟುಗಳಿಗೆ ಅದು ಪ್ರೋತ್ಸಾಹ. ಜೊತೆಗೆ ಇದು ನಾನು ಕಟ್ಟಿದ್ದ ರಂಗಮಂದಿರ ಒಂದು ಹಿಂದೆ ಸಾಧಾರಣವಾಗಿತ್ತು, ಇಲ್ಲ ಇದು ಅದ್ಭುತ ಆಗಬೇಕು ಅಂತೇಳಿ ಮತ್ತೆ ತಮ್ಮ ಮಿತ್ರರ ಜೊತೆ ಕೂಡಿ ಇಂಥ ಒಂದು ಭವ್ಯ ರಂಗಮಂದಿರ ನಿರ್ಮಾಣ ಮಾಡಿದ್ದಾರೆ. ರಾವಣನಿಗೆ 10 ತಲೆ ಇದ್ದು ಅಂತ ನಾವಂತೂ ನೋಡಿಲ್ಲ, ಪುರಾಣದಾಗ ಪುಣ್ಯ ಕಥೆಯಲ್ಲಿ ಸಿನಿಮಾ ನೋಡ್ತೀವಿ. ಆದರೆ ಒಂದು ಮಾತ್ರ ಸತ್ಯ, ಈ ಡಾಕ್ಟರ್ ಶಿವಕುಮಾರ್ಗಳಿಗೆ 10 ಕೈ ಇದ್ದಾವೆ. ಪ್ರತಿ ದಿವಸ ನಾವು ಕ್ಲಬ್ಬಿಗೆ ಬಂದಾಗ ನೋಡಿದ್ರೆ ಸಾಯಂಕಾಲ ಮುಂಜಾನೆ ಮಧ್ಯಾಹ್ನ ಯಾವಾಗ ಒಂದು ಇಲ್ಲಿ ಇರ್ತಾರೆ. ಅದಕ್ಕೆ ಅವ್ರನ್ನ ಹಗಲೆಲ್ಲ ಹೊರತು ನಾನು ಮತ್ತೆ ಏನು ಮಾಡಬೇಕು, ಮನುಷ್ಯರೇ ಅಲ್ಲದೆ ಇನ್ನು ಮನುಷ್ಯರ ಕೈಗಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಇದು ಮನುಷ್ಯರಿಂದ ಆಗಲಾರದ ಕೆಲಸ. ನೀವು ಊಹೆನೂ ಮಿಕ್ಕಿ ಅದ್ಭುತ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮಗೆ ದೇವರು ಕೊಡ್ತಾನ, ಮತ್ತೆ ಅಭಿರುಚಿ ಕೊಟ್ಟಿದ್ದಾನೆ. ಕರ್ಮನೇ ವಾದಿಕಾರಸ್ಥೆ ಮಹಾಬಲೇಶು ಪದಾಚನ, ಏನು ನಿವಾರಣೆ ಇಲ್ಲ. ಏನಾದ್ರು ಬರ್ತೈತೆ ನಿವಾರಣೆ ಅವರಿಗೆ ಬಂದಿದ್ದವು, ದಾನ ಕೇಳೋದು, ಈ ಸಾರ್ವಜನಿಕ ಕೆಲಸ ಮಾಡೋದು, ಅಲ್ಲಿ ಇರೋದು. ಅಂತಹ ಅದ್ಭುತವಾದ ಒಬ್ಬ ಸಹೋದರ ಅನ್ಬೇಕು, ಮಿತ್ರ ಅನ್ಬೇಕು ಅಥವಾ ಗೈಡ್ ಅನ್ಬೇಕು ಗೊತ್ತಿಲ್ಲ, ನಮ್ಮ ಪಬ್ಲಿಕ್ ಕ್ಲಬ್ಗೆ ದೊರಕಿದ್ದಾರೆ. ಅವರು ಕಾರ್ಯದರ್ಶಿ ಆಗಿದ್ದಾರೆ. ಅವರು ಈ ಕ್ಲಬ್ಬನ್ನ ಅದ್ಭುತವಾಗಿ ಒಂದು ಸಾಂಸ್ಕೃತಿಕ ವೇದಿಕೆಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಗಂಗಾವತಿ ಜನ ಪ್ರೋತ್ಸಾಹ ಕೊಡ್ತೀವಿ. ಈ ಒಂದು ವಿಶೇಷವಾಗಿ ನೋಡ್ರಿ, ಜೀವನ ಅಂದರೆ ಬರೀ ಊಟ ಮಾಡೋದು, ಒಳ್ಳೆಯ ಊಟ ಮಾಡಿ ಮಲಗೋದು, ಟಿವಿ ನೋಡೋದು ಅಷ್ಟೇ ಅಲ್ಲ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದು ನೋಡ್ರಿ, ನಿಮಗೆಂತ ಸುಸಂಸ್ಕೃತಿ ಇರ್ಬೋದು ನೋಡಿ. ಇದನ್ನು ಅಪ್ರಿಸಿಯೇಟ್ ಮಾಡ್ತಾರೆ. ಮನುಷ್ಯನಿಗೆ ಬೇಕಿಲ್ಲ ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನಾಟಕ ಇವು ಅಭಿರುಚಿ ಇದ್ರೆ ಒಂದು ಸಂಸ್ಕೃತದಲ್ಲಿ ಸೂತ್ರ ಇದೆ, ಪಶುರು ಬೇಕು ಶಿಶುರು ಬೇಕು ಅಂತೇಳಿ. ಪಶುಗಳಿಗೂ ಬೇಕು ಕಲೆ, ಸಂಗೀತ, ಶಿಶುಗಳಿಗೂ ಬೇಕು. ಇನ್ನು ಜನಗಳಿಗೆ ನಾನು ಬೇಡ ಅಂದರೆ ಅದು ತಪ್ಪು, ಅದು ಜೀವನನೇ ಅಲ್ಲ. ನೀವು ಮುಟ್ಟಿ ಸತ್ತೋಗೋದು. ಅಂಥದ್ರಲ್ಲಿ ನೀವೆಲ್ಲ ಬಂದಿದ್ದೀರಾ. ನಮ್ಮ ಡಾಕ್ಟರ್ ಮಾಲಿ ಪಾಟೀಲ್ ನಮ್ಮ ಕ್ಲಬ್ಬಿನ ನೇತೃತ್ವ ಶಿಕ್ಷಕರು ವಹಿಸ್ಕೊಳ್ತಾರೆ. ಅವ್ರ ಟೀಮ್ ಏನಿದೆ, ನಾನು ಅವ್ರ ಟೀಮ್ನ ಹೆಸರು ಹೇಳಂಗಿಲ್ಲ, ಯಾಕಂದ್ರೆ ಅವರು ಬಹಳ ದೊಡ್ಡ ಸೈನಿಕರಿದ್ದಾರೆ. ಅವರೆಲ್ಲ ಅವ್ರ ಹೆಸರುಗಳಿಂದ ಅವರ ಸುವಾಸನೆ ನಮ್ಮ ಮೂಗಿಗೆ ಬಂದಿದೆ. ಈಗ ಸುವಾಸನೆ ಇರ್ತಕ್ಕಂಥ ಹೂ ಎಲ್ಲಿದ್ರೂ ಅದು ಮೂಗಿಗೆ ತಟ್ಟದೆ. ಗಂಗಾವತಿಗೆ ಸುತ್ತ ಅನೇಕ ಸ್ವಾಮಿಗಳು ಇದ್ದಾರೆ. ನಾವು ಯಾಕೆ ವ್ಯಾಪಾರ ಸೇರಿದ ಕರೆದ್ವಿ, ನಾವು ಸುವಾಸನೆ ಯುಕ್ತ ಹೋಗೋದು. ಹಂಗೆ ಸುವಾಸನೆಯುಕ್ತ ಜನಗಳು, ಸುವಾಸನೆಯುಕ್ತ ಅತಿಥಿಗಳು ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ನಡೀಬೇಕು. ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ನಮ್ಮ ಪುಣ್ಯ ಯಲಬುರ್ಗ ಬಿಟ್ಟು ಗಂಗಾವತಿ ಬಂದು ನಮ್ಮ ಪ್ರಾಣೇಶ್ ಗಂಗಾವತಿ ಹೆಂಗಿದೆ ಅಂತೇಳಿ ಪ್ರಪಂಚಕ್ಕೆ ತೋರಿಸಿದ್ರೆ ಗಂಗಾವತಿ ಹಿಂಗಿರ್ಬೇಕಂತೇಳಿ ನಮ್ಮ ಶಿವಕುಮಾರ್ ಮಾಲಿ ಪಾಟೀಲ್ ತೋರಿಸ್ತಾ ಇದ್ದಾರೆ. ಹೋಲ್ಕಾರ್ ಅವರು ಇತಿಹಾಸ ತಜ್ಞರು. ಈ 3 ಬೃಹಸ್ಪತಿಗಳು ಸೇರಿ ಹಬ್ಬ ಅದು ಏನೆಲ್ಲ ಮಾಡಬಹುದು ನಾನು ಮುಂದೆ ನೋಡ್ತಾ ಇರ್ಬೋದು ಅಷ್ಟೇ. ಎಂತೆಂಥ ಘನ ಮಹಿಮರು ಸೇರಿದ್ದಾರೆ ಈ ಕಲಾನಿಕೇತನ ಅಥವಾ ಕಲಾ ವೇದಿಕೆ ನಮ್ಮದಲ್ಲಿ. ಮಾನ್ಯರು ಸೇರಿದ್ದಾರೆ. ಒಳ್ಳೊಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾರೆ. ಮತ್ತು ಗಂಗಾವತಿ ಒಂದು ಸಾಂಸ್ಕೃತಿಕ ಕಲಾತ್ಮಕವಾಗಿ ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗೂ ಇರಲಿ. ಪರಣ್ ಅವರು ಹಿಂದೆ ಇದ್ದಾಗ ನಾವು ಅವರಿಗೆ ಶಾಸಕರಿದ್ದಾಗ ನಾವು ಇದಕ್ಕೆ ಅನುದಾನ ಕೊಡ್ರಿ ಅಂತ ಕೇಳಿದ್ವಿ. ಅವರು ಏನು ನಮ್ಮದು ಒಂದು ಸ್ವಲ್ಪ ಲೇಜಿನೆಸ್ ಅನ್ಬೇಕು,
ಇರಲಿ, ನೆಕ್ಸ್ಟ್ ಮತ್ತೆ MLA ಆಗಿ ನಮಗೆ ಅನುದಾನ ಕೊಡಬೇಕು ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟು ನಾವು ಮಾತನಾಡಲು ಅನುವು ಮಾಡಿಕೊಡ್ತಕ್ಕಂಥ ಡಾಕ್ಟರ್ ಮಾಲಿ ಪಾಟೀಲ್ರಿಗೆ, ಕೋಲ್ಕರ್ ಅವರಿಗೆ ಮತ್ತು B ಪ್ರಾಣೇಶ್ ಅವರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮಸ್ತೆ. ಇವತ್ತು ಗಂಗಾವತಿ ಅನ್ನೋ ಸಾಂಸ್ಕೃತಿಕ ವೇದಿಕೆ ಮುಖಾಂತರ ಇವತ್ತು ಸಾಂಸ್ಕೃತಿಕವಾಗಿ ಸಾಕಷ್ಟು ಬೆಳಿಬೇಕಾಗಿದೆ. ಹೀಗಾಗಿ ಅನೇಕ ಹೆಸರುಗಳನ್ನು ನಾವು ಕೇಳಿದ್ವಿ. ಮೈಸೂರು ಮತ್ತು ಧಾರವಾಡ ಭಾಗಗಳಲ್ಲಿ ಯಾವ ರೀತಿ ನಾವು ನೋಡಿದ್ದೀವಿ, ಅದೇ ರೀತಿಯಲ್ಲಿ ಸರ್ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲರು, ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅವರು ಅನೇಕ ಚಿಂತಕರಿದ್ದಾರೆ. ಅವರು ಮನಸ್ಸು ಮಾಡಿದರೆ ಗಂಗಾವತಿನ ಒಂದು ಮಹಾ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡುವಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನೋಡ್ರಿ, ನಾನಿವತ್ತು ಒಂದು ಮಾಧ್ಯಮದಲ್ಲಿ ನೋಡಿದೆ, ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ. ನಾನು ಅದು ನೋಡಿದ್ಕೊಂಡು ನಮಗೆ 10 ವರ್ಷಗಳ ಹಿಂದಲೂ ಅಖಿಲ ಭಾರತ 78ನೇ ಸಮ್ಮೇಳನ ಗಂಗಾವತಿ ನಡೆದ ನೆನಪಾಯಿತು. ಯಾಕಂದ್ರೆ ಯಾವುದೇ ಗಂಗಾವತಿ ಜನ ಯಾಕಂದ್ರೆ ಯಾವುದೇ ಕೆಲಸ ಮಾಡಲಿ, ಸಾಂಸ್ಕೃತಿಕ ಇರಲಿ, ಸಾಹಿತ್ಯಿಕ ಇರಲಿ, ಶೈಕ್ಷಣಿಕವಾಗಿರಲಿ, ಅವ್ರು ಮಾಡುವಂಥ ಕೆಲಸ ಬಹಳ ಅಪರೂಪದ ಕಾರ್ಯವನ್ನು ಅವ್ರು ಮಾಡ್ತಾರೆ ಅನ್ನೋದ್ರಲ್ಲಿ ಅದು ಮಾತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪರಿಸರ ರಕ್ಷಣೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳುವುದರ ಮುಖಾಂತರ ಅವರ ಜೊತೆಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡುವುದರ ಮುಖಾಂತರ ನಾವು ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಶರಣಬಸಪ್ಪ ಕೋಲ್ಕರ್ ಅವರು ಒಂದು ವೈಜ್ಞಾನಿಕವಾಗಿ ಜೊತೆಗೆ ಈ ನಮ್ಮ ಮೌಲ್ಯಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾರೇ ನೀವು ಇವತ್ತು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಬೆಳಿಬೇಕಾಗಿದ್ದು ಗಂಗಾವತಿಯನ್ನು ಒಂದು ಅದ್ದೂರಿಯಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ತಾಯಿ ಭೀಮಮ್ಮಜ್ಜಿ ಪದ್ಮಶ್ರೀ ಪ್ರಶಸ್ತಿ ವಿಜೇತೀನಿ, ಆ ತಾಯಿ ಕಂಠ ನೋಡ್ಬಿಟ್ರೆ ಬಹುಶಃ ನಮ್ದು ಕಂಠೆಯನ್ನು ಸಾಣದ ಅನ್ನಿಸ್ತದೆ ನಮಗೆ. ಯಾಕಂದ್ರೆ ನಮ್ಮ ಡಾಕ್ಟರ್ ಹೇಳಿರಲ್ಲ, ನಮ್ದು ಈಗ 50% ಆಗಿದೆ ಅಂತ. ಈ 50% ಇರೋದು ಭಾಳ ಕಷ್ಟದ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಹಾರ್ಟ್ ಅಟ್ಯಾಕ್ಗಳಿಂದ ಎಷ್ಟು ಮಂದಿ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ನೀವು ನೋಡ್ರಿ, 20 ವರ್ಷ 30 ವರ್ಷ ಅನೇಕರು ಯಾವ ಕಾರಣನೂ ಎಲ್ಲ ನಮ್ಮ ವೈದ್ಯರು ಹೇಳ್ಬೇಕು, ಆ ಮಾತು ಬೇರೆ. ಆದರೆ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ನಮ್ಮಲ್ಲಿ ಆಹಾರ ಸೇವನೆ ಇರ್ಬೋದು ಅಥವಾ ಪರಿಸರದ ಒಂದು ವಿಶೇಷವಾದಂಥ ಒಂದು ಪರಿಸರದ ಒಂದು ವ್ಯಸನ ಇರ್ಬೋದು, ಎಲ್ಲದರಲ್ಲೂ ಸಹಿತ ನಾವು ಇವತ್ತು ನಮ್ಮ ಜೀವನದ ಬಗ್ಗೆ ಕಾಳಜಿ ಕಡಿಮೆ ಕಾಣ್ತಾ ಇದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ 103 ವಯಸ್ಸು ತಾಯಿ ಭೀಮಮ್ಮಜ್ಜಿಗೆ ಅದೇ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಿಜವಾಗಿ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಮಹಾಬಲಿ ಶಾಸನ ವಕೀಲರು ಏನಂದ್ರೆ ಅವಾಗ ಏನೋ ಅನುದಾನ ಕೇಳಿರ್ಬೋದು, ಅದು ನಾವು ಕೊಟ್ಟಿರ್ಲಿಕ್ಕೂ ಇಲ್ಲ. ಹಿಂಗೆ ನಾವು ರಾಜಕಾರಣಿಗಳು ಸುಳ್ಳು ಹೇಳ್ಕೊಂತಿರುವುದು ನಮ್ಮ ಕೆಲಸ. ಇವತ್ತು ಕೊಡ್ತೀವಿ ಅಂತೀವಿ, ಮತ್ತೆ ಏನೋ ಬರ್ತದೆ ನೋಡೋಣ, ಭಗವಂತ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ರೆ ಏನಿದ್ರು ಸಹಿತ ಅನುದಾನ ಕೊಡುವಂಥದ್ರ ಜೊತೆಗೆ ಇವತ್ತಿನ ಜನಪ್ರತಿನಿಧಿಗಳಿಗೆ ನೀವು ಕೇಳಿ. ಯಾಕಂದ್ರೆ ಜನಪ್ರತಿನಿಧಿ ಅಂದರೆ ಎಲ್ಲರಿಗೂ ಕೇಳುವಂಥ ಒಂದು ಅವಕಾಶ ಎಲ್ಲರಿಗೂ ಇರ್ತದೆ. ನಮ್ಮ ಶಾಸಕರಿರ್ಬೋದು, ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರು ಎಲ್ಲರಿಗೂ ಕೇಳುವಂಥ ಒಂದು ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಅನುದಾನ ಸಿಕ್ಕೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಗಂಗಾವತಿ ಅಂದ್ರೆ ನಮ್ಮ ಸಂತರು ಶರಣರು ಮಹಾತ್ಮರು ನಡೆದಂಥ ಪುಣ್ಯಭೂಮಿ ಯಾವುದಾದ್ರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಇವು ಅನೇಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಅನೇಕ ಕಾರ್ಯಕ್ರಮ ನಡೀತಾ ಇರೋದು ಗಂಗಾವತಿಯಲ್ಲಿ. ಅದಕ್ಕೆಲ್ಲ ಪೂಜ್ಯರ ಆಶೀರ್ವಾದ, ಜೊತೆಗೆ ತಾತನ ಆಶೀರ್ವಾದ, ತಾಯಿ ದುರ್ಗಾ ಮಾತೆ ಆಶೀರ್ವಾದ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಸಹಿತ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಹಿರಿಯರಿಗೆ, ವೇದಿಕೆ ಮೇಲೆ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನಾಲ್ಕು ಮಾಡ್ತಿದ್ರು ಎಲ್ಲ ಸಂಘಟನೆಗಳನ್ನು ಟ್ರೈ ಮಾಡಿ ನೋಡಿದ್ವಿ, ಡೇಟ್ಗಳು ಹೊಂದಾಣಿಕೆ ಆಗಲಿಲ್ಲ ನಮಗೆ. ಅದಾದಮೇಲೆ ಶಿವಕುಮಾರ್ ಸರ್ ಒಂದ ಮಾತಾಡೋದು, ಯಾರು ಸಿಗೋಲ್ರಿ ಮತ್ತು ನೀವನ್ನು ಬಂದ್ಬಿಡ್ರಿ ಅಂತಂದ್ರೆ ಆಯ್ತು ನೋಡ್ರಿ ಅಂತಂದು ನಾವು ಮಾಡ್ಕೊಂಡು ಗೌರವಂತ ಪ್ರಾಣೇಶ್ವರ್ ಹೇಳಿ ಪಕ್ಷಿಗಳ ಪ್ರೀತಿಯಿಂದ ಕರೆದು ಬಂದಿದ್ದೀವಿ. ಒಂದು ಮಾತು ಹೇಳ್ತಾರೆ, ಅಂದವಾಗಿರೋದ್ರಿಂದ ಆನಂದವಾಗಿರೋದು ಭಾಳ ಮುಖ್ಯ ಅಂತ ಮನುಷ್ಯನಿಗೆ.
ಅಂದ ಕಣ್ಣನ್ನು ಸೆಳೆದರೆ ಆನಂದ ವ್ಯಕ್ತಿತ್ವವನ್ನು ಸೇರಿಸಿದಂತ ಅಂತ ಆನಂದವನ್ನು ಕೊಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅವ್ರು ಡಾಕ್ಟರ್ ಶಿವಕುಮಾರ್ ಸರ್ ಅವ್ರನ್ನ ನಾ ಹೆಮ್ಮೆ ತಿಳ್ಕೊಬೋದು. ಯಾಕೆ ಅವರು ಅಲ್ಲನ್ನಷ್ಟೇ ಜೋಡಿಸಂಗಿಲ್ಲ, ಸಮಾಜವನ್ನು ಕೂಡ ಜೋಡಿಸ್ತಾ ಇದ್ದಾರೆ, ಊರನ್ನು ಕೂಡ ಜೋಡಿಸ್ತಾ ಇದ್ದಾರೆ. ಅಂತ ಒಂದು ಒಳ್ಳೆಯ ಕೆಲಸಗಳನ್ನು ಡಾಕ್ಟರ್ ಶಿವಕುಮಾರ್ ಸರ್ ಅವರು ಮಾಡ್ತಾರೆ. ಭಾಳ ಸಂತೋಷ ಅನಿಸ್ತದೆ. ಇದೊಂದು ರಂಗಮಂದಿರ ಭಾಳ ಅದ್ಭುತವಾಗಿ ಆಗಿದೆ. ಇದಾದ್ಮೇಲೆ ನಾಟಕಗಳಿದೆ, ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಭಾಳ ಸಂತೋಷ ಅನಿಸ್ತದೆ. ನಮ್ಮ ಗುರುಗಳಂತ ಪ್ರಾಣೇಶ್ವರ ಆಶೀರ್ವಾದದಿಂದ ನಾವೆಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೊಡೋದನ್ನು ತಾವೆಲ್ಲ ನೋಡಿದ್ದೇನೆ ಅಂತ ಭಾವಿಸ್ತೀನಿ ನಾನು. ಯಾಕಂತಂದ್ರೆ ನಾವು ಎಲ್ಲಿ ಕಾರ್ಯಕ್ರಮ ಕೊಟ್ಟು ಕೊಡ್ತೀವಿ ಕೆಲವೊಂದು ಅನುಭವಗಳಾಗ್ತವೆ. ನಮ್ಮದು ಯಾದಗಿರಿ ಭಾಷೆ, ಯಾದಗಿರಿ ಜಿಲ್ಲೆ ಭಾಷೆ. ನಿಮಗೂ ಸ್ವಲ್ಪ ನಮಗೂ ಭಾಳ ವ್ಯತ್ಯಾಸ ಅದ. ನೀವು ಎಲ್ಲಿಂದ ಬಂದಿ ಅಂತ ಕೇಳ್ತೇವೆ. ನಾನು ಈ ಕಡೆ ಬಂದಿದ್ದ ಈ ಜಾಗದಿಂದ ಬಂದೆ ಅಂತ ನಿಮ್ಮ ಕಡೆ ಅಂತ. ನಮ್ಮ ಕಡೆ ಎಲ್ಲೆಷ್ಟು ಬಂದಿದೆ ಅಂತ. ಎಲ್ಲೆಷ್ಟು ಬಂದೆ ಅಂದರೆ ಅವಾಗ ಏನಂತಾನೆ ಕಲ್ಲೇಶ್ ಬಂದಿನಿ ಅಂತ. ನಾನು ಕಲ್ಲೇಶ್ವರ ಹೋಗಿ ಅಲ್ಲೇಶ್ ಬರ್ಬೇಕಲ್ಲ ಅಂತಂತ. ಈ ಭಾಷೆಯನ್ನು ಇಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅದೆಲ್ಲ ತಮ್ಮಂಥವರ ಆಶೀರ್ವಾದದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಆತಿಥ್ಯ ಕೊಟ್ಟವರು, ಪ್ರೀತಿ ವಿಶ್ವಾಸಕ್ಕೆ ಹೆಸರುವಾಸಿಯಾದವರು ನಮ್ಮ ಡಾಕ್ಟರ್ ಶಿವಕುಮಾರ್ ಸರ್. ಈಗಲೂ ಕೂಡ ಬಂದು ಅದು ಹೇಳಿದ್ರು, ರಾತ್ರಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲ ಚೆನ್ನಾಗಿ ಸ್ವಲ್ಪ ಅರ್ಜೆಂಟ್ ಅದ, ನಾವು ಹೋಗಬೇಕಂತಾನೆ. ಇಂಥ ಸಭೆ ಸಮಾರಂಭಗಳಲ್ಲಿ ಆತಿಥ್ಯ ಕೂಡ ದೊಡ್ಡದಲ್ಲ. ನಮ್ಮ ಉತ್ತರ ಕರ್ನಾಟಕ ಜನ ಏನಂತಂದ್ರೆ ಸತ್ತಾಗ ಕೂಡ ಒಳ್ಳೆ ಆತಿಥ್ಯ ಕೊಡ್ತಾರೆ. ಇನ್ನೇನು ಸತ್ತ ನಾನೊಂದು ಮಂಡಿಗೆ ಹೋಗಿದ್ದೆ, ನಾನು ಹೆಣಕ್ಕೆ ಹೋಗಿದ್ದೆ. ನಾನು ಹೋದಂಥ ಸಂದರ್ಭದಲ್ಲಿ ಹೂವಿನ ಹಾರ ತಗೊಂಡು ಹೋಗ್ಲಿಕ್ಕೆ 4 ಮಂದಿ ಬಂದು ಆಟ ನಿಂತಾನೆ ನಡ ಹೂವಿನ ಹಾರ ಆಮೇಲೆ ಹಾಕ್ಬೇಕಂತ ಹೋಗ್ಲಿಕ್ಕೆ ನಡೆದಂತ. ನೀವು ನಿಮ್ಗೆ ಹಾರ ಹಾಕೋಗಳಿಗೆ ಅಂತಂದ್ರೆ ಅದಕ್ಕೆ ಊಟ ಕೊಡ್ತೀವಿ. ಎಲ್ಲಿ ಹೋಗ್ತಿರೋದು ಭಾಳ ಮಂದಿ ನೋಡಿ ನೀರು ಸಾಯ್ತಾರೆ ಬಾ ಅಂತ ಕರ್ನಾಟಕ ಹೊಡೆ ಹೋಗ್ತಾರೆ. ನಾನೇನು ಮಾಡಿದೆ, ಹರ ಮೇಲೆ ಹಿಡ್ಕೊಂಡು ಹೋಗ್ತಿದ್ದೆ. ನಾನು ಕೈ ಕೊಡ್ಬಿಡ್ತಾರೆ, ಪೇಪರ್ದಾಗ ಕೈ ಕೊಡ್ತಾರೆ ಹಳ್ಳಿಯಾಗೆಲ್ಲ. ಅದ ಹಾರ ಮೇಲೆ ಇಟ್ಕೊಂಡು ಒಗ್ಗಾಡ್ತಿದ್ದು ಇನ್ನೇನು ಮುಂದಿನ ಮಾಲೆ ಆಟಾಡ್ತಿದ್ದೆ. ಹೋಗಿದ್ದೆ ಸಾಯಂಗಿಂತ ಉತ್ತರ ಕರ್ನಾಟಕ ಸಾಯ್ಬೇಕು. ಎಣಕ್ಕೂ ಸಂತೋಷ ಅನಿಸ್ತದೆ. ಯಾಕೆ ಮುಂದೆ ಹೇಳ್ಬೇಕು ಅವ್ರು ತೆಗೆದು ಅಡ್ಯಾಡ್ ಹೇಳ್ಬೇಕು ಪಾಪ. ಅವ ಸತ್ಯದಲ್ಲಿ ಅವನು ಮುಂದೆ ಅವನು ಸೊಸಿ ಕೂತಿದ್ದೆ. ಸೊಸಿ ಈಗ ಅಡ್ಯಾಡ್ ಹೇಳ್ತಿದ್ದ, ಏನ್ ಮಾಮ ಮಾತಾಡ, ಏನ್ ಮಾಮ ಮಾತಾಡ, ಏನೇನು ಮಾತಾಡ್ತಾರೆ. ಇದ್ದೊತ್ತಾಗೆ ಈಗ ಮಾತಾಡ್ಸಿಲ್ಲ, ಈಗ ಮಾತಾಡ್ಸಿಲ್ಲಂತಂದು ಎದುರು ಅವಶ್ಯಕತೆ ಇರ್ತಾರೆ. ಮಾಮ ಮಾತಾಡ ಆ ಟೈಮ್ಗೆ ಮಾಮ ಮಾತಾಡಿದ ಯಾರು ಬೇಕಾಗಿದೆ ಜನ ದಿಕ್ಕಪಲ್ಲೇ. ನಾವು ಉತ್ತರ ಕರ್ನಾಟಕ ಜನ ಹೆಂಗಂತ ಸಾವಿರಕ್ಕೆ ಕೂಡ ಹಾಸ್ಕೊಂಡು ಅದು ವಯಸ್ಸಾಗಿತ್ತು ಅಂತ ತಿಳ್ಕೊಂಡ್ರೆ ನಮ್ಮ ಕಡೆಗೆಲ್ಲ ಬಸ್ಸಿ ಅಂತದ್ದು, ಕುದುರೆ ಕೂರಿಸೋದು ಎಲ್ಲ ಮಾಡ್ತಿರ್ತಾರೆ. ಈಗೆಲ್ಲ ನೀವು ಗಮನಿಸಿರ್ಬೋದು. ಒಂದು ದಿವಸ ನಮ್ಮ ಊರು ಶಾಪತಾರ ಹಟ್ಟಿಗಳು, ನಮ್ಮೂರಲ್ಲಿ ನಮ್ಮ ಮನೆ ಬಾಜು ಗಂಗಾಮತಿ ಅಂತ ಹೇಳ್ತಾರೆ. ಆಕೆ ಗೊತ್ತಿದ್ದು ನಮ್ಮವ್ರು ಗೆಳತಿ. ನಮ್ಮವು 4-5 ವರ್ಷದಿಂದ ತೀರ್ಕೊಂಡು ಬಸ್ಸು ಬಾ ಅಂತ ನಿಮ್ಮವ್ವ ಗೆದ್ದುಬಿಟ್ಟು ನಾನು ಹಂಗ ಹೋಗ್ಬಂಡೆ ಅಂತ. ನಾನು ನೀರು ಗೆದ್ದಿ ತಗೊಂಡೆ ಎಲ್ಲ ಸ್ವಲ್ಪ ಒಂದೇ ಒಂದು ಗೆದೈತಿ, ನೀರು ಗೆದ್ದಿ ತಗೊಂಡೆ. ನಾ ಅದಕ್ಕೆ ಅನ್ಸಿದ್ದು ಸಾವಿಗೆ ಅನ್ಸಿಲ್ಲ. ವಯಸ್ಸಾದ್ಮೇಲೆ ಸಾವನ್ನು ಯಾವಾಗ ತಗೊಂಡು ಹೋಗ್ತಾನೆ ದೇವರ ಕಡೆ ಕಾಯ್ತೇನೆ. ಭಾಳ ಜನ ಸಾವು ತಗೊಂಡು ಹೋಗ್ಬೇಕಂತೇನೆ ವಯಸ್ಸಿನಪ್ಪ, ಸಾವು ಬರೋದು ಅಂತ. ನಾ ಸಾವಿಗೆ ಎನ್ಸಿದ್ದು 3 ಮಂದಿ ಸಲ ಎನ್ಸಿನ ಅಂತ. 3 ಮಂದಿ ಸಲ ಯಾಕೆ ಎನ್ಸಿದ್ದೆ ನಾನು? 3 ಮಂದಿ ಎಲ್ಲ ಅಲ್ಲಾಕತ್ತಾರ, ಸಾಯಿಗಿಂತ ಸಂಜೆ ಮುಂದೆ ಸಾಯಿಲಾಕತ್ತಾರಂತ. ಯಾಕೆ ಅಂತ ಕೇಳಿದೆ. ಸಂಜೆ ಮುಂದೆ ಯಾಕೆ ಸಾಯಿಲಾಕತ್ತಾರಂತಂದ್ರೆ ಸಂಜೆ ಮುಂದೆ ಸರಿಸಿದ್ರೆ 2 ಸಲ ನಷ್ಟ ಆಗ್ತದೆ. ರಾತ್ರಿ ಒಂದು ಸಲ ಆಗ್ತದೆ, ಮುಂಜಾನೆ ಒಂದು ಸಲ ಆಗ್ತದೆ. ನೀವು ಮುಂಜಾನೆ ಸರಿಸಿದ್ರೆ ಒಂದೇ ಸಲ ಆಗ್ತದೆ. ಅದಕ್ಕೆ ಅಂಜಿನಿ ಅಂತಂದು ಕೊನೆಗೆ ಒಂದು ಮಾತು ಬೇಕು. ಭಾಳ ದುಃಖಿರ್ತೀವಿ. ನಾ ಸತ್ತೋದ್ನಾಗ ನೀನು ದುಃಖ ಆಗ್ತದೆ ಮಾಮನೆ ಅಂತ. ಹೆಂಗೆ ಅವನಿಗೆ ಕೈ ಬೆಳೆದಿರಿ, ನಾನು ಅಂತಿದ್ದೀನಿ, ನನ್ನ ದುಃಖ ಆಗ್ತದೆ ಆಗ್ತದೆ. ಅಷ್ಟು ದುಃಖ ಆದ್ರೆ ನನ್ನ ಜೊತೆ ಬಂದ ಕೊಡೋದು. ಯಾಕಂದ್ರೆ ಮಾತಾಡ್ತೀನಿ ಮುಗಿದೀಗ ನನಗೆ ತಿಳಿದ್ದೇನೆ. ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ಮಾತುಗಳನ್ನೇ ಹಿಡ್ಕೊಂಡು ನಾವು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿರುವಂಥ ಪ್ರಾಣೇಶ್ವರ ಆಶೀರ್ವಾದದಿಂದ ಇವತ್ತು ಒಂದು ಭವ್ಯವಾದಂಥ ಒಂದು ರಂಗಮಂದಿರ ಇಲ್ಲಿ ಉದ್ಘಾಟನೆ ಆಗಿರೋದ್ರೆ ತುಂಬ ಚೆನ್ನಾಗಿ ಸೊಗಸಾಗಿ ಆಗಿದೆ.
ನಮಗೆಲ್ಲ ಅನಿಸ್ತದೆ ಶಿವಕುಮಾರ್ ಸರ್ ಅಂತ ಊರಿಗೂ ಬೆಳಿಬೇಕಂತ ಅನಿಸ್ತದೆ. ಯಾಕಂತಂದ್ರೆ ಇಂಥ ಒಂದು ಕೆಲಸ ಒಳ್ಳೊಳ್ಳೆ ಕೆಲಸಗಳು ಆಗೋದು ಭಾಳ ಮುಖ್ಯ ಆಗ್ತದೆ. ಒಳ್ಳೆ ಮನಸ್ಸುಗಳನ್ನು ಸೇರಿಕೊಂಡು ಅವರೆಲ್ಲ ಸ್ನೇಹಿತರ ಬಳ ಕಟ್ಟಿಕೊಂಡು ಇಂಥ ಒಂದು ಒಳ್ಳೆಯ ರಂಗಮಂದಿರವನ್ನು ಇಲ್ಲಿ ಕಲಾನಿಕೇತನ ರಂಗಮಂದಿರವನ್ನು ನಿರ್ಮಾಣ ಮಾಡಿದರೆ ಅವರಿಗೆ ಒಂದು ಶುಭವನ್ನು ಹಾರಿಸ್ತೇನೆ. ಅದೇ ರೀತಿ ನಮ್ಮ ವಕೀಲ್ ಸಾಹೇಬ್ ಅಂತ ಮಹಾಬಲೇಶ್ವರ ಅವರು ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ಒಂದು ಒಳ್ಳೆಯ ಕೆಲಸಕ್ಕೆ ಸಹಕಾರವನ್ನು ಭಾಳ ಮುಖ್ಯ ಆಗ್ತದೆ. ಅವರೆಲ್ಲ ಕೈ ಜೋಡಿಸೋದಕ್ಕಾಗಿ ಒಂದು ಭವ್ಯವಾದ ರಂಗಮಂದಿರ ಆಗಿದೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ಒಂದು ಶುಭ ಹಾರೈಸಿ ನನ್ನ ಮಾತುಗಳು. ಬೆಳಿಬೇಕಾದ್ರೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಒಂದು ಹಂತಕ್ಕೆ ಬಂದಮೇಲೆ ಅದು ವೃತ್ತಿಯನ್ನು ಬಿಟ್ಟು ಅದು ವೃತ್ತಿಯನ್ನು ಅರ್ಧಕ್ಕೆ ಮಾಡ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಗಳು ಇಂತಹ ಚಟುವಟಿಕೆ ತೊಡಗಿಸ್ಕೊಳ್ಳೋದು ಭಾಳ ಕಷ್ಟ. ಒಂದು ಸಲ ಎಲ್ಲರೂ ಸೂಕ್ಷ್ಮ ಡಾಕ್ಟರ್ಗೆ ಚಪ್ಪಾಳೆ ತರೋದಕ್ಕಿಂತ ಮೊದಲು ನೋಡಿ ನಮ್ಮ ಜನ ಭಾಳ ಒಳ್ಳೆಯ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅತಿಯನ್ನು ಚಪ್ಪಾಳೆ ಅವ್ರು ಬಿಟ್ಟದಕ್ಕೆ ಇವರು ಇಲ್ಲ ಇಷ್ಟೆಲ್ಲ ಮಾಡಬೇಕು. ಹೌದು, ನಾನು ಡ್ಯೂಟಿ ಮಾಡಿದ್ರೆ ನೀವು ಪಕ್ಕ ಡ್ಯೂಟಿ ಮಾಡಿ ಹೇಳಿದ್ರೆ ನೀವು ಹೋಗ್ರಿ, ಕೆಲಸ ಮಾಡಿ, ಜನಸೇವೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ನಾನು ಸಹಕಾರ ಕೊಡ್ತೀನಿ ಅವರು ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಈಗ ಪರ್ಸೆಂಟ್ ಮುರುಡೇಶ್ವರ ಸರ್ ಅವರು ಭಾಳ ಒಳ್ಳೆಯ ಮಾತುಗಳು. ಇದು ನಮ್ಮ ಹಳೆಯ ತಂಗುದಾಣ ಅಲ್ಲೇ ಗುರುಗಳು ಮುರುಡೇಶ್ವರ ಸರ್ ಅದನ್ನು ಯಾರು ಕೈ ಕೊಟ್ಟರು ನಿರ್ಧಾರ ಆಗ್ತದಂದಾಗ ಡಾಕ್ಟ್ರು ನಮ್ಮ ಶಿವಕುಮಾರ್ ಸರ್ ಅವರು ಸಿಕ್ತು. ಎಲ್ಲ ಒಂದು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಭಾಳ ಸಂತೋಷ. ಅವರು ಇದೆಲ್ಲ ಕಾರ್ಯಕ್ರಮ ನೋಡಿಬಿಡ್ತಾರಲ್ರಿ. ಈ ಕಾರ್ಯಕ್ರಮ ಇದಾದ ತಕ್ಷಣ ಇಲ್ಲಿ ನೀಟಾಗಿ ಆನಂದ ಕ್ಯಾಮ್ರಾ ಹಾಕ್ಸ್ಬಿಡೋರು ಸರ್. ಇಲ್ಲಾಂದ್ರೆ ರಾತ್ರಿ 10 ಗಂಟೆ ಸುಮಾರು ಕುದುರೆ ಮತ್ತು ಬೇರೆ ಮಂದಿ ಕುದುರ್ತಾರೆ. ಇಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಕ್ಯಾಮ್ರಾ ಹಾಕ್ಸಿದ್ರೆ ನಾವು ಹಾಕ್ಸಿರ್ತೀವಿ, ಹಾಕ್ಸ್ಬೋದು. ಯಾಕಂದ್ರೆ ಇದು ಸ್ವಲ್ಪ ಚಪ್ಪಾಗಿರ್ಬೇಕಾದ್ರೆ ನಾವೆಲ್ಲ ಪಾಪ ಏನಂದ್ರೆ ಪ್ರೊಟೆಕ್ಟಿವ್ ಪಬ್ಲಿಕ್ ಪ್ರಾಪರ್ಟಿ ಜವಾಬ್ದಾರಿ ಸಾರ್ವಜನಿಕ ಪಬ್ಲಿಕ್ ಕ್ಲಬ್ ಸಾರ್ವಜನಿಕ ಆಸ್ತಿಯನ್ನು ಹಿತಾಸಕ್ತಿ ಕಾಪಾಡೋದೆಲ್ಲ ಪ್ರತಿಯೊಬ್ಬರ ಕರ್ತವ್ಯ. ಶಿವಕುಮಾರ್ ಡಾಕ್ಟ್ರು ಇದೆಲ್ಲ ಕಾರ್ಯಕ್ರಮ ನೋಡ್ಬಿಡ್ತಾರಲ್ರಿ. ನೋಡ್ಬೇಕಷ್ಟು ಒಳ್ಳೆ ವ್ಯಕ್ತಿ ಅಲ್ಲ, ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ. ರಾತ್ರಿ ಅವ್ರ ಮನೆಗೆ ಕಾಳು ಹೋಗ್ಬಿಟ್ಟ. ಕಾಳು ಹೋದ್ರು ಮನೆಗೆ ಗೊತ್ತಾಗಿಲ್ಲ ಯಾರಂತ ಗೊತ್ತಿಲ್ಲ. ಹೋದ್ರು ಅವನು ಏನು ಮಾಡಿ ಇದಕ್ಕಿಂತ ಕಳ್ಳ ಒಬ್ಬನಿಗೆ ಎದುರು ಸಿಕ್ಬಿಟ್ಟಾನೆ. ಹೋಗೋಣ ಇಲ್ಲೇ ಜಿತಿ ಹೋಗಮ್ಮ ನಾನು ಸಾಮಗ್ರಿ ನಂಗೆ ಹೋಗಮ್ಮ ಅಂತ. ಹೋಗ್ಯಾನ ಭಾಳ ಫೇಮಸ್ ಇದ್ದ. ಅವ ಪಟ್ಟಕ್ಕಿಂತ ಹಲ್ಲಿ ಮುಗಿದಿದ್ದಾವ. ಹೋಗ್ಯಾನ ಹೋದ ತಕ್ಷಣ ಹಲ್ಲಿನೇ ಪಟ್ಟ ಹಚ್ಚ ಮುಗಿದ್ಬಿಟ್ಟಾನ. ಮುಗಿದ ತಕ್ಷಣ ನೋಡಿದ ಅವನು ಹಲ್ಲು 4 ಹಲ್ಲು ಮುಗಿದ್ಬಿಟ್ಟಾವ. ಮುಗಿದ ತಕ್ಷಣ ಇವ್ರಿಗೆ ಹೆಸರು ಒಳಗಿದ್ರು ಡಾಕ್ಟ್ರು ಯಾವ ಹೋಗಿದ್ರು ಡಾಕ್ಟ್ರು ಸರ್ ಅವ್ರಿಗೆ ಸಮಸ್ಯೆ ಆಗಿತ್ತು. ನೀವ್ಯಾರು ಅಂತ ನಾನು ಶಿವಕುಮಾರ್ ಡಾಕ್ಟ್ರು ಹಲ್ಲಿನ ಡಾಕ್ಟ್ರು ಅನ್ರಿ. ಸ್ವಲ್ಪ ಹೊರ ಭಾಗ ತೆಗೆದು ಕೆಲಸ ಆ ಕಡೆ ಯಾರು ಕಳ್ಬಿಟ್ಟಾಗ ಎಲ್ಲಿಲ್ಲ ಒಳ್ಳೆ ನೀವು ಒಬ್ಬ ಕಳ್ಸಕ್ಕೆ ಬಂದ ನಮ್ಮ ಮನೆಗೆ ಅವನು ಸುಧಾರಣೆ ಮಾಡಿಸೋದು ನನ್ನ ಕರ್ತವ್ಯ ಅಂತಂದು ಅಲ್ಲೇ ಕೆಳಗೆ ಒಂದು ಅದು ಹಂಗೆ ಬಲ್ಲ ತೆಗೆದ್ರು ಅವ್ನು ಹಲ್ಲು 4-5 ಹಲ್ಲು ನೋಡ್ಕೊಂತಾನೆ. ಅವ್ನು ಹಿಡಿದು ಕೂಡಿಸಿ ಅಕ್ಕಂದ್ರೆ ಗಾಡಿ ಬಿಟ್ಟರೆ ಹೋಗ್ಬಿಟ್ರೆ ರಾತ್ರಿ ಹೊಡ್ಕೊಂಡು ಇಲ್ಲ ಇಂಥ ಕಳ್ದಾಗ ಬಂದಾಗ ಇವನು ಸುಧಾರಣೆ ಮಾಡ್ಬೇಕು. ನಾವು ಅವನು ಆಯಿತು ಅವನು ಸುಧಾರಣೆ ಮಾಡ್ಕೊಂಡು ತಗೊಂಡು ಅವ್ರು ಏನು ಮಾಡಿದ್ರು ಕೂಡಿಸಿ ಅಲ್ಲೇ ಒಂದು ಸಣ್ಣ ಇಂಜೆಕ್ಷನ್ ಮಾಡಿ ಒಂದು ಹಲ್ಲಂಗೆ ಅಡ್ಜಸ್ಟ್ ಮಾಡಿ ಕಟ್ಟಿ ಇದು ಮಾಡಿ ಅವ್ನು ಹೇಳಿದ್ರು ಶಿವಕುಮಾರ್ ಡಾಕ್ಟರ್ ಸರ್ ತಪ್ಪಾಗಿ ಮನೆಗೆ ಬಂದಿದ್ದು ಎಂಥ ಟೈಮಲ್ಲಿ ಬಂದ್ಬಿಟ್ಟೆ ಭಾಳ ಕ್ಷಮಿಸೋದಲ್ಲ. ಇನ್ನೊಬ್ಬರಿಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಬಂದು ನೀವು ತೊಂದರೆ ಕೊಡಬಾರ್ದು. ಇದು ತಪ್ಪು ನೀವು ಮಾಡೋದು ತಪ್ಪಾಗುತ್ತೆ ಸರ್, ದಯವಿಟ್ಟು ಕ್ಷಮಿಸ್ತೆ. ಅಕ್ಕನಾದ್ರೆ ಓದ್ಬಿಡ್ರಿ ಅಂತ. ಇಲ್ಲ ಅವನು ಸುಧಾರಣೆ ಮಾಡಿ ಕಳಿಸ್ಬೇಕು. ನಾವು ಒಂದು 2 ತಾಸು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಮಾಡಿ ಗುಳಿಗೆ ಕಟ್ಟಿ ಕಳಿಸಿದ್ರು. 4 ಗಂಟೆಗೆ ಕಳಿಸಿದ್ರು. ಅವ್ರ ತಲೆಗೆ ಒಂದೇ ಕೂತ್ಬಿಡ್ತು. ಅವ್ರು ಹೊಂಟಿದ್ರು. ಅವ್ರಿಗೆ ಕಾಲು ಡಾಕ್ಟ್ರೆ ಎಂಥ ಡಾಕ್ಟ್ರು ನೀವು ಒಂದು ಮಾತನ್ನು ನಾನು ಎದುರು ಹೃದಯ ತೊಂದರೆ ಕೊಡೋದಿಲ್ಲ ಸರ್, ಕೈ ಮುಗಿದು ನಾನು ಕೂತ್ಬಿಡ್ರಿ ಸರ್ ಹೊಂಟ. ಒಂದು 5 ನಿಮಿಷ ಮತ್ತೆ ಹೊಳ್ಳಿ ಬಂದು ನೋಡಿದೆ. ಮತ್ತೆ ಯಾರು ನಾನೇ ರೀ ಸರ್ ಏನು ಹೇಳೋದು ನೀವು ಒಂದು ಮಾತು ನಾನು ಹೃದಯ ಕಾಣಿದ್ರಿ. ನಾನು ಇನ್ನು ಮುಂದೆ ನಿಮ್ಗೆ ತೊಂದರೆ ಕೊಡೋದಿಲ್ಲ. ನಾನು ಈ ಸಲ ಬರೋದಾಗ ನಾನು ಎಲ್ಲ ಸಾಮಾನು ತೊಗೊಂಡ್ಬರ್ತೇನೆ ರೀ. ಸಾಮಾನು ಮಾತು ಬಂದಿದ್ದೆ ಅದಕ್ಕೆ ಹಲ್ಲಿನ ಮುರಿದೆ ಹಲ್ಲು ನೀವು ಸುಮ್ಮನೆ ತಗೊಂಡು ಈ ಸಲ ನೀಟಾಗಿ ನಾನು ಬಂದು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನಾವು ಪ್ರತಿಯೊಂದು ದಿನನಿತ್ಯ ಜೀವನಗಳಲ್ಲಿ ನಾವು ಹಾಸ್ಯಗಳನ್ನು ಪ್ರತಿನಿತ್ಯ ಕಾಣ್ತೀವಿ. ಇಲ್ಲಿ ಈಗ ಹೆಣ್ಮಕ್ಳು ಸ್ಕೂಟಿ ಕಲಿಯಕ್ಕೆ ಎತ್ಬಿಟ್ಟಾರೆ ಎಲ್ಲ. ಅವರು ಬರೆದು ಎಕಡೆ ಬರ್ತಿರ್ತಾರೆ. ಅವರು ರೈಟ್ ಸೈಡ್ಗೆ ಎತ್ಕೊಳ್ತಾರೆ. ಹೆಣ್ಮಕ್ಳು ಈಗ ಸ್ಕೂಟಿ ಕಟ್ಕೊಳಿಸಿದ್ರು ನಾನು ಹಿಂಗೆ ಹೋಗ್ಬಿಟ್ಟೆ. ನಾನು ಏನಮ್ಮ ಹಿಂಗೆ ಕೈ ತೋರಿಸಿ ಹಿಂಗೆ ಹೊಳಿಸ್ಬಿಟ್ಟಿಲ್ಲ ಅಂತ. ನಾನು ಅಂದ್ಕೊಂಡು ನಾ ಏನು ಮಾಡಿದೆ ನೋಡಲಿಲ್ಲ ನೀವು ಇಲ್ಲ ಹಿಂಗೆ ಕೈ ಮಾಡಿದಲ್ಲ ಇಮಿಡಿಯೇಟ್ ಹಿಂಗೆ ಅಂದೆ. ನೀವು ನೋಡಲಿಲ್ಲ ಯಾಕಂದ್ರೆ ಈ ಕಡೆ ಹೋಗೋದು ಕ್ಯಾನ್ಸಲ್ ಮಾಡಿ ನಾನು ಈ ಕಡೆ ಹೋಗ್ತೀನಿ.
ಇವು ಏನು ಹೊಸ ಪಟ್ಟಣದಾಗ ಗದ್ದೆ ಹೇಳ್ಬಿಟ್ಟಿದ್ರೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಿಟ್ಟು ನಾವು ಪೊಲೀಸ್ ಕೇಳಿಸಿದ್ರು ಅವನು ಬಿಡಬಲ್ಲ ಗಡಬಲ್ ಬಿಟ್ಬಿಟ್ಟಾನೆ. ಆ ಗುಣಮಟ್ಟದ ಆಕೆ ಕರ್ಕೊಂಬಂದ, ಇಲ್ಲಿ ನೀವು ಟ್ರೀಟ್ಮೆಂಟ್ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ತೊಗೊಂಡಿದ್ವಿ. ಏನಾಗಿದೆ ಆಕೆ ನಮ್ಗೆ ಸ್ಕೂಟಿ ತೊಗೊಂಡು ಕೂತ್ಕೊಂಡ್ರೆ ಕಂಪ್ಲೇಂಟ್ ತೊಗೊಂಡಿದ್ವಿ. ಪೊಲೀಸ್ ಬೈರು ಏನು ದಾಟಿದ್ದಿಲ್ಲ, ಏನು ಹೆಣ್ಮಕ್ಳು ಸ್ಕೂಟಿ ಹೊಡ್ಯಾಕಂದ್ರೆ ಫುಟ್ಪಾತ್ನಾಗ ಹೋಗ್ತಾರೆ, ಏನು ರೋಟೆ ಬರ್ಬಾರ್ದು. ಫುಟ್ಪಾತ್ನಾಗ ಅಲ್ರಿ ಅಪ್ಪ ಒಂದಾಗ ಎಣ್ಣೆ ಹೊಡಿತಿದ್ದೆ ಅಲ್ಲಿ ಬಂದ್ಬಿಟ್ಟಾಳೆ. ಫುಟ್ಪಾತ್ನಾಗ ಯಾರು ಹೇಳ್ತಾರೆ ಹೇಳಿದಾಗ ಮಾತು ಹೇಳಬೇಕು. ಒಬ್ಬ ಮಾಸ್ಟರ್ ಅಪಾರ್ಟ್ಮೆಂಟ್ ಆಗಿತ್ತು, ಹೊಸದಾಗಿ ಮಾಸ್ಟರ್ ಅಪಾರ್ಟ್ಮೆಂಟ್ ಆಗಿತ್ತು. ಅವ್ರು ಹೇಳಿದ್ರು ಇದು ಊರು ಐತೆ ಅಲ್ಲಿ ಹಳ್ಳಿ ಊರಲ್ಲಿ ಒಟ್ಟು ಹೋಗೋಣ ಭಾಳ ಡೇಂಜರ್ ಆದ. ಆ ಒಟ್ಟ ಮಾಸ್ಟರ್ ಕೇಳಿಲ್ಲ ಅವ್ರು ಮಾತ್ರ ಬೇಕಾದ್ರೆ ಅವ್ರು ಸುಧಾರಣೆ ಮಾಡ್ತಾರೆ ಅಂತ ಹೋಗ್ಬಿಟ್ಟ. ಮತ್ತೆ ಪಾಠ ಶುರು ಮಾಡಿದ, ತಾಯಿ ಬಗ್ಗೆ ಪಾಠ ಹೇಳಕ್ಕೆ ಶುರು ಮಾಡಿದ. ತಾಯಿ ಅಂದರೆ ದೇವರು 9 ತಿಂಗಳು ಮುತ್ತಿಗೆ ಸಾಧಿಸಿದ ತಾಯಿ ಅಂತ ಇಲ್ಲ ದೇವರು ಯಾರಿಲ್ಲ, ಕಣ್ಣಿಗೆ ಕಾಣುವ ದೇವರು ಪ್ರತಿಯೊಬ್ಬರು ಮನೆಗೆ ತಾನು ಇರಕ್ಕೆ ಆಗೋದಿಲ್ಲ ಅಂತ ಹೇಳಿ ಪ್ರತಿಯೊಂದು ಮನೆಗೆ ತಾಯಿಯನ್ನು ಕೊಟ್ಟಿದ್ದಾರೆ ಅಂತ. ತಾಯಿ ದೇವ್ರ ಬಗ್ಗೆ ಹಂಗೆ ಎಲ್ಲ ಹೇಳಿದ. ಒಬ್ಬರು ಲಕ್ಷಣ ಮಾಡುತ್ತೆ ತಾಯಿ ನಾವು ಬಂಗಾರದ ನೋಡ್ಕೋಬೇಕು. ತಾಯಿ ಮೈಯಾಗ ಹರಿದು ಬಟ್ಟೆ ಯಾವಾಗ ಕಾಣಿತು ಅಂದರೆ ಅವತ್ತು ನಾವು ಜೀವ ಬಿಟ್ಟರು ಸತ್ತಂಗ ಇದ್ದರೂ ಸತ್ತಂಗ ಅನ್ಬಿಟ್ಟ. ಒಬ್ಬರು ಜೋರು ಬೆಳಗ್ಸು ಮಾಡಿ ಯಾಕೆ ಏನಂತ ನಿಮ್ಮ ಮಾತು ಕಂಡ ಹೃದಯ ಏನಾಯ್ತು ನಮ್ಮ ಊರು ಕುಂಬಿಸಲ್ಲ ಬಿಟ್ಟರು. ಮಾಸ್ತರ್ ಏನಂತ ಪಾಪ ತಾಯಿ ಕುಂಬಿಸಲ್ಲ ಪಾಪ ಬಾಯಿ 2,000 ರೂಪಾಯಿ ತಕ್ಕೊಟ್ಟು ಹೋಗು, ನಾಳೆ ನಿಮ್ಮ ಅಮ್ಮನಿಗೆ 3 ಸೀರೆ 3 ಕುಂಬಿಸ ಹೊಲಿಸ್ಕೊಂಡು ಇನ್ನು ಮುಂದೆ ಎಲ್ಲೂ ತಾಯಿ ಮೈ ಮೇಲೆ 10 ಸೀರೆ ನೋಡ್ಬೇಡ. ಆಯ್ತು ಮೊದಲು ಪಾಠ ಹೇಳಕ್ಕೆ ಶುರು ಮಾಡೋಕ್ಕೆ ಮತ್ತೆ ಒಂದು 8 ತಿಂಗಳು ಹೇಳಕ್ಕೆ ಶುರು ಮಾಡಿದ್ರು. ನಮ್ಮ ಊರು ಸರ್ದಾರ ಹಿಂಗಾಯ್ತು, 1 ತಿಂಗಳಿಂದ ಹಿಂಗಾಯ್ತು. ಮಾಸ್ಟರ್ DO ಆಫೀಸರ್ ಬಂದು ಸರ್ ನಾನು ಟ್ರಾನ್ಸ್ಫರ್ ಕೊಡ್ರಿ ಎದಕ್ಕೆ ನಾನು ಸಂಬಳ ಬರೀ ಕುಡಿಸೋದಾಗುವಂತ ದಿವಸ ಅವ್ರು ಹಿಂದೆ ಕಳಿಸ್ಬಿಟ್ಟಾರೆ. ಪಾಠ ಕಳಗಳು ಬಂದೋಣ ಅದು ಯಾಕಂದ್ರೆ ಕುಡಿಸೋದು ಒಪ್ಕೊಂಡ್ರೆ ಗೊತ್ತಾಗ್ಬಿಡಲ್ಲ. ಮಾಸ್ಟರ್ ಅಂತ ಹುಡುಗರು ಭಾಳ ಡೇಂಜರ್ ಇರ್ತಾರೆ. ಅವ್ರ ಹುಡುಗರು ಮಾತು ಭಾಳ ಕಾಣುತ್ತೆ. ನಾವು ಸಂಗೀತ ನೋಡಿ ವೇದಿಕೆ ನೋಡಿ ಸಂಗೀತ ಆಗ್ಬೇಕಂತ ಆಸೆ. ಮೊದಲು ಸಂಗೀತ ಆಗ್ಬೇಕಂತ ಹೊಲ ಪ್ರಯತ್ನ ಬಂದು ನನಗೆ ದೋಸ್ತರು ಹಂಗ ಸಿಗ್ತಿದ್ರು ಮಕ್ಕಳು. ನಾನು ಯಾರಿಗಾರ ಮನೆ ಸಂಗೀತ ಹಾಡ್ತಾರೆ, ಒಂದು ಹಾಡರ್ ಹಾಡ್ತೀನಿ ಅಂದೆ. ಅಪ್ಪ ಕರ್ಕೊಂಡು ಹೋದ. ನಮ್ಮಪ್ಪನ 60 ವರ್ಷ ಹುಟ್ಟಿದಪ್ಪ ಐತೆ ಬಾ ಅಂದ. ಅವರಪ್ಪ ಅಮ್ಮ ಕೂಡಿಸಲ್ಲಿ 60 ವರ್ಷ ಹುಟ್ಟಿದಪ್ಪ. ನಾವು 1 ತಾಸು ಹಾಡಾಡಿದೆ. ಹಾಡಾಡಿ ಹೋಗ್ಬೇಕು ಯಾರು ಏನು ನಮ್ಮ ಆಶೀರ್ವಾದ ಮಾಡ್ತಾರೆ ಹೊಳೆ ಕೇಳಬಾರ್ದು, ಯಾಕೆ ಮಾಡಿ ಅಂತ ಕೇಳಬಾರ್ದು. ಅವತ್ತು ನಾನು ಅನುಭವ ಮಾಡಿದೆ. ಅವ್ರ ಬಗ್ಗೆ ಆಶೀರ್ವಾದ ಮಾಡಿದ್ರು. ಅವ್ರು ಕಿವಾಗ ಬಂದು ಹೇಳಿದ್ರು ಪಾತಮ್ಮ ಏನು ನೀನು ಮುಂದೆ ಟಿವಿಯಾಗ ಹೇಳಿದ ಹಾಡಪ್ಪ. ನಾನು ಸುಮ್ಮನೆ ಆಯ್ತು ಆಗಿತ್ತು. ಹೊಳೆ ಬಂದು ಅಂದರೆ ಅಪ್ಪ ನೀವು ಟಿವಿಯಾಗ ಹೇಳಿದಾಗ ಹಾಡಂದ್ರಲ್ಲ, ಯಾಕೆ ನನ್ನ ಹತ್ರ ಅಂಥದ್ದೇನು ಕಂಡ್ರೆ ನೀವು ಮಾಡಿ ಅವ್ರು ಒಂದೇ ಮಾಡ್ತಾರೆ. ಟಿವಿಯಾಗ ಹೇಳಿದಾಗ ಹಾಡಿದ್ರೆ ಕಡೆಗೆ ಬಂದು ಮಾಡೋದಲ್ಲ ಬರ್ತೈತೆ. ಇದೇ ನಮ್ಮ ಜೀವಿತ ಸಹಿಸಿಬಿಟ್ಟಿದ್ದಲ್ಲ. ಯಪ್ಪ ಅಂತ ಇನ್ನೇನು ಮಾಡೋದು. ನಾನು ಚಿಂತೆ ಬಿಟ್ಟಿಲ್ಲ ಮಗ. ಹಾಡೋದು ಪ್ರಾಕ್ಟೀಸ್ ಮಾಡಿದೆ. ಪ್ರಾಕ್ಟೀಸ್ ಮಾಡಿ ನಾನು ಶುರು ಮಾಡಿ ಡಾಕ್ಟರ್ ಅಂತ ಹಿಡ್ಕೊಂಡು ಹಂಸಲೇಖರ ಹತ್ರ ಹೋದೆ. ಹಂಸಲೇಖರ ಮುಂದೆ ಕೂತು ಹಾಡೋಕೆ ಶುರು ಮಾಡಿದೆ. ಹಂಸಲೇಖರು ಸರ್ ನಾನು ಆರ್ಮನೆ ಮಾಡಿಸಿದ ಹಾಡ್ತಿದ್ದೆ ಅಂದೆ. ಬಾಬಾ ಹಾಡಲ್ಲ ಒಂದು 10 ನಿಮಿಷ ಹಾಡಿದೆ. ಹಂಸಲೇಖ ಹೇಳಿದ್ರು ಬಾಯಿ ಕಣ್ಣಲ್ಲಿ ಅಂತಂದು ಹೇಳಿದ್ರು, ನೀನು ಹಾಡು ಕೇಳಿ ನನಗೆ ಕಪಿಲ್ ದೇವ್ ನೆನಪಾಯ್ತು. ನಾನಂದ್ರೆ ಏನು ಹಂಸಲೇಖವ್ರಿಗೆ ತಾಳಲತ್ತಂತ ಮಾತಾಡ್ತೀನಿ. ಕಪಿಲ್ ದೇವ್ ಕ್ರಿಕೆಟ್ ಆಟಗಾರ, ನಾನು ಸಂಗೀತಗಾರ. ಸಂಗೀತದ ಕ್ರಿಕೆಟ್ ಏನು ತಾಳಲತ್ತಂತಿಲ್ಲ. ನಿನ್ನೂ ಸಂಗೀತ ಹಂಗೆ ಐತೆ. ಎಕಡೆ ಪೆಂಡಿಂಗ್ ಮಾಡಿಸಿ ಎಕಡೆ ಆಡ್ತೀನಿ, ಇದು ಅದಕ್ಕೆ ಸಂಬಂಧ ಮಾಡಿ ಏನು ಮಾಡೋದು. ನಮ್ಮ ದೋಸ್ತರು ಮನೆಯಲ್ಲಿ ಸಾಕಾಗದಲ್ಲಿ ನನಗೆ ಒಂದು ಕಾರ್ಯಕ್ರಮ ಕೊಡಿಸೋಲ್ಲ. ನಾಳೆ ರಾತ್ರಿ ನಮ್ಮ ಮನೆಗೆ ಸಂಗೀತ ಕಾರ್ಯಕ್ರಮ ನಿಂದೆ. ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 4 ಗಂಟೆ 2 ತಾಸು ಹೇಳ್ತಾನ ಹೇಳಿದ್ರೆ ಬಗಲ ಮನೆ ಅಂತ ಕೇಳಬೇಕಲ್ಲ, ಏನು ಬೈತಾರ. ಬಗಲ ಮನೆ ಸರಿಯಾಗಿ ನೀನು ಕೆಲಸಕ್ಕೆ ನಾನು ಎದಕ್ಕೆ ಅವರು 15 ದಿವಸ ಆಗಿ ನಾಯಿ ತಂದಾರ ಮಕ್ಕಳು ಹೇಳ್ತಾನೆ ಹುಡುಗದವ್ರು. ಅದಕ್ಕೆ ಕಾಂಪಿಟೇಷನ್ ಹುಡುಗರ್ತೀನಿ ಬಾ ನೀನು ಆಟ ಅಂತವ್ರು. ನಮ್ಮ ಸಂಗೀತ ಎಷ್ಟು ಫೇಮಸ್ ಯಾಕಂತ ತಿಳ್ಕೊಂಡು ಬ್ಯಾಡ್ ಅಂತ ಹಾಸ್ಯ ಮಿಮಿಕ್ರಿ ಇದ್ರೊಳಗೆ ಒಂದು ಹಂತಕ್ಕೆ ಬಂದು ಆಗ ಒಂದು ನನ್ನ ವೃತ್ತಿಯನ್ನೇ ಮಿಮಿಕ್ರಿ. ಹಾಗಾಗಿ ಒಂದು ಧ್ವನಿಯನ್ನು ಪ್ರಸ್ತುತಪಡಿಸಿ ನನ್ನ ಕಾರ್ಯಕ್ರಮ ನಡೆಸ್ತೀನಿ. ಒಂದು ಧ್ವನಿ ಯಾವ ಧ್ವನಿ ಮಾಡಿ ಯಾರು ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬಂದಿದ್ದೀನಿ. ಈಗ ಬಂದಿರುವುದ ಬಹಳ ಅಚ್ಚುಕಟ್ಟಾಗಿ
ಅದ್ಭುತವಾಗಿ ಮಾಡಿದರೆ ಬಹಳ ಸಂತೋಷವಾಗಿದೆ. ಯಾವ ಒಂದು ಸಂದರ್ಭದಲ್ಲಿ ಯಾವ ಸರ್ಕಾರ ನಿರ್ಧಾರವಿಲ್ಲದೆ ವೈದಿಕ ವೃತ್ತಿಯಿಂದ ವೈದ್ಯರಾಗಿದ್ದು ಈ ಸಮಾಜ ಕಟ್ಟುವ ಸೇವೆಯಲ್ಲಿ ಭಾಗವಹಿಸಿದೆಲ್ಲ ಒಂದು ಸಮಾಜಕ್ಕೆ ಸನ್ಮಾನಿಸಬಾರದಂತ ಪರಮಾತ್ಮ ಧನ್ಯವಾದಗಳು. ಇನ್ನೊಂದು ಸಿದ್ದರಾಮಯ್ಯ ಮುಚ್ಚಿ ಹೋಗಿ ಕಟ್ಟುವಂತ महात्मा गांधी जी के जरूर अवसर पर हमने नया अभियान शुरू किए थे। भारत कोई भूमि का टुकड़ा नहीं है, जीता जाता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ की नदियाँ हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती अस्थियों को गोली कान लगाकर सुनेगा तो एक की आवाज आएगी, भारत माता की। ನಾನು ಕಾರ್ಯಕ್ರಮ ಕೊಡೋದಕ್ಕೆ ಮೊದಲು LIC ಏಜೆಂಟ್ ಕೆಲಸ ಮಾಡ್ತಿದ್ದೆ. ಕೊನೆಯ ಒಂದು ಸನ್ನಿವೇಶ, LIC ಏಜೆಂಟ್ ಆಗಿದೆ. LIC ಪಾಲಿಸಿ ಮಾಡಿಸಂತ ಹೋದ್ರೆ ಒಬ್ಬರ ಮನೆಗೆ 10 ಸಲ ಹೋದ್ರೆ ಮಾಡಿಸಿದ್ರು. ನಾನು ಒಬ್ಬರ ಮನೆಗೆ 5 ವರ್ಷ ಕಟ್ಟಿದ್ದೆ. 5 ವರ್ಷ ಆದರೂ ನಾವು ಪಾಲಿಸಿನೇ ಕೊಡಲಿಲ್ಲ. ಅವ ಅಧ್ಯಕ್ಷ ಆಗಿಬಿಟ್ಟ. ನಾನು ಒಳದಾಗಿ ಹೋಗಿದ್ದೆ, ಅವ್ರ ಮನೆಗೆ ಹೋಗಿ ಅತ್ತಿಗೆಯವ್ರಿಗೆ ಕೇಳಿದೆ. ಅತ್ತಿಗೆಯವ್ರಿಗೆ 5 ವರ್ಷದಿಂದ ಗಂಟು ಒಂದು ಪಾಲಿಸಿ ಮಾಡಿಸೋಲ್ಲ ನಮ್ಮ ಯಜಮಾನ, ಈಗ ಅಧ್ಯಕ್ಷ ಆಗಿ ಮಾಡಿಸ್ತೀನಿ. ಅವ್ರು ಕರೆದು ಮಾಡಿಸಿದ್ರು. ಅಧ್ಯಕ್ಷ ಆಗಿ ಇದೇ ಖುಷಿಯಾಗಿ ಒಂದು ಪಾಲಿಸಿ ಮಾಡಿಸಿದ್ರು. 10 ಲಕ್ಷ ಪಾಲಿಸಿ ಮಾಡಿಸಿಬಿಟ್ರು. ಮಾಡಿಸಿದ ಮೇಲೆ 6 ತಿಂಗಳಾಗಿ ನಾವು ಸತ್ತ ಹೋಗ್ಬಿಟ್ಟು ಸುಳ್ಳು ಮಾಡಿಸಿದ್ರೆ ನೀನೇನು ನನಗೆ ಗೊತ್ತಿರಿ ಅವ್ನು ಸಹಾಯ ಸತ್ತ ನಮಗೇನು ಅದು ಮತ್ತೆ ಚೆಕ್ಕೆಲ್ಲ ತಂದು ಕೊಟ್ಟಿದ್ರು. ಅವ್ನು 1 ತಿಂಗಳ ಆದ್ಮೇಲೆ ಅಕ್ಕಿ ನನಗೆ ಫೋನ್ ಮಾಡಿದ, ಅಣ್ಣ ಹೇಗಿದ್ದೆ, ನಾನು ಮನೆಗಿದ್ದೀನಿ ಅಮ್ಮ, ಸ್ವಲ್ಪ ಮನೆಗೆ ಬಾ ನಮ್ಮ ಮನೆಗೆ. ನನಗೆ ಭಯ, ಅವ್ರು ಪಾಲಿಸಿ ಮಾಡಿಸ್ಬಿಟ್ಟಾರ, ಸತ್ತು ಬಿಟ್ಟಾರ, ಇವ್ರು ಮನೆ ಕರೀತಾರೆ, ಹೇಗೆ ಬಡಿತಾರೆ ಅಂತ. ಅವ್ರ ಮನೆಗೆ ಅದ್ರ ಹೋಗ್ತಿದ್ರೆ ಒಂದು 100 ಮಂದಿ ಹೆಣ್ಮಕ್ಳು ನಿಂತ್ಬಿಟ್ಟಾರ. ನಾನು ಹೋದೆ, ನನ್ನಿಂದ ಎಲ್ಲರೂ ಬಂದರು. ನೋಡಬೇಕು ಒಂದು ಪಿಚ್ ಹಾಕಿ ಕುಂಸಿದ್ರು. ನಾನು ಅಮ್ಮ ಮಾತಾಡಿದ್ದೆ, ಮಾತೇರಿ ಮಹಿಳೆಯರೇ ಇವತ್ತೆಲ್ಲ ನಾವು ಒಗ್ಗಟ್ಟಾಗಬೇಕಾಗಿದೆ. ನಾನು ನನಗೆ ಅಕ್ಕರೇ ನನಗೆ ತಪ್ಪು ನನಗೆ ಇವತ್ತಾಗಿ ಒಗ್ಗಟ್ಟಾಗ್ತೀನಿ. ನಾನು ಹೇಳಿ ಆಗಲಿ ನಿನ್ಗೆ ಗೊತ್ತು ಸುಮ್ಮುದ್ರು ಅಂತ. ಅಣ್ಣ ನನಗೆ ಗೊತ್ತಿಲ್ಲ ಸುಮ್ಮುದ್ರು ಅಂತ. ಏನು ಮಾತಾಡ್ತೀನಿ ಏನು ನನಗೆ ಹೊಡಿತ ಬಿಡೋದು. 100 ಮಂದಿ ಕೂತಿದ್ರು. ಅದು ಹೇಳಿದ್ರು, ಮಾತೇರಿ ಮಹಿಳೆಯರೇ ಇವತ್ತು ನಾವೆಲ್ಲರೂ ಸೇರಿದ್ದು ಅಣ್ಣಗೆ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣ ಬೇಡ ಅಂದ್ರೆ ನಮ್ಮ ಮನೆಗೆ ಬಂದ, ಬೇಡ ಅಂದ್ರೆ ನಮ್ಮ ಯಜಮಾನ್ರದ 10 ಲಕ್ಷ ಪಾಲಿಸಿ ಮಾಡಿಸಿದ. ನಮ್ಮ ಯಜಮಾನ್ರು ನಾನು ಹೇಳಿದೆ, ಅಣ್ಣ ಈ 150 ಮಂದಿ ಹೆಣ್ಮಕ್ಳು ಬೇರೆ ಕಡೆ LIC ಪಾಲಿಸಿ ಮಾಡಿಸಿಕೊಂಡಿದ್ರು. ನಾನು ಹೇಳಿದೆ, ಎಲ್ಲಿ ಮಾಡಿಸ್ಬಾರ್ದು, ಅಣ್ಣನ ಕೈಗಳು ಚಲೋ ಇದೆ, ಅಣ್ಣನ ಕೈ ಮಾಡಿಸ್ತೀನಿ. ಅಣ್ಣ 6 ತಿಂಗಳ ರಿಸಲ್ಟ್ ಕೊಟ್ಟು ಬಿಡ್ತಾನ. ರಿಸಲ್ಟ್ ಅನ್ಬಾರ್ದು ಅಂತಾರೆ, ತಪ್ಪಾಗ ಈಗ ಪ್ರತಿಯೊಂದು ವೃತ್ತಿಗೆ ನಾವು ಹಾಸ್ಯಗಳಲ್ಲಿ ಕಾಣ್ತೀವಿ. ಜನ ಗಣೇಶ್ವರ ಗಂಗಾವತಿಯಲ್ಲಿ ಕೇಳೋದಕ್ಕೆ ಅನೇಕ ಜನ ಹಿರಿಯರು ಹೇಳ್ತಾರೆ. ಈ ನೆಲದ ಪುಣ್ಯ ನನ್ನನ್ನು ಇವತ್ತು ಇಷ್ಟು ದೊಡ್ಡವನ್ನಾಗಿ ಮಾಡಿದೆ. ಇನ್ನೂ ನಾಟಕ ಇದೆಲ್ಲ ಇದ್ದು ಏನು ಹೇಳೋಕ್ಕಾಗಲ್ಲ. ಅದು ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಿ ಇನ್ನು ನಡೆಸೋದು ಪ್ರಯತ್ನ ಮಾಡ್ತಾರೆ. ನನಗೆ ಗೊತ್ತಿರೋರ ಗಮನ ಇಟ್ಟು ಕೇಳಿರಿ. ಏನೋ ನನ್ನ ಪ್ರೋಗ್ರಾಮ್ ಏನು ಬುಕ್ ಮಾಡ್ತಾರೆ. ನಾನು ಇದುವರೆಗೂ ಕರ್ನಾಟಕದ 400 ಊರುಗಳನ್ನ ಹೇಳಿದೆ. ಬಹುಶಃ ಈ ರಾಜ್ಯದ CM ಕೂಡ ಅಷ್ಟು ಊರು ನೋಡಿಲ್ಲ. ಎಂತೆಂಥ ಊರು, ಒಂದಾಳ ಅಂತ ಒಂದು ಊರು, ಒಂದಾಳ, ರಂಡ್ಯಾಳ, ಹೋಗ್ಯಾಳ, ಹೀಗೆಲ್ಲ ಊರು ವಿಚಿತ್ರ ಊರುಗಳು. ಅಂತಂಥ ಊರುಗಳಿಗೆಲ್ಲ ನಾವು ಗೊತ್ತಿರಲಾರ್ದು ಹೋಗಿ. ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಊರು ಭಾಳ ಹೋಸೂರು ಏನು ಊರು ಏನಂತ ಆ ಭಾಷೆಗಳು ಏನೇ ಅಂತ ಗೊತ್ತಿಲ್ಲ. ಎಲ್ಲೋ ಹೋಸೂರು ನೀರಿಗೆ ನಾನು ಹೋಗಿದ್ದೆ, ಈ ಬಹಳ ಬಂತು ಎಂತೆಂಥವು. ಅದಕ್ಕೆ ದೇಶ ತಿರುಗು ಕೋಶ ಓದು ನಡೆದಾಗಕ್ಕೆ ಅಂತ 432 ಅಡ್ಡಾಡಿ ನಾನು ಗಂಗಾವತಿಯಲ್ಲಿ ಮುನ್ಸಿಪಾಲ್ಟಿ ಹಾಲ್ನಲ್ಲಿ ಪುರಸಭೆಯ ಮುಂಭಾಗದ ಹಾಲ್ನಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮನೇ ನನ್ನ ಜೀವನದ ದಿಕ್ಕನ್ನು ಬದಲಿಸಿ. ಆವತ್ತು ಸೇರಿರ್ತಕ್ಕಂಥ ಜನಸಂಖ್ಯೆ 3,000.
ಆಮೇಲೆ ಅನೇಕ ಗೌರಿಯವರ ಆ ಕಾರ್ಯಕ್ರಮಗಳು ರಾಮರಾವ್ ಇದ್ರು, ಅವರ ಅಧ್ಯಕ್ಷತೆ ರಾಮಭಟ್ ಜೋಶಿ, ಬಹಳಷ್ಟು ಜನ ಎಲ್ಲರೂ ಸೇರಿ ಆ ಕಾರ್ಯಕ್ರಮ ಏರ್ಪಡಿಸಿದ್ದು. ಅಲ್ಲಿ ಮಾತಾಡಿದೆ ಅದು ನಾವೇನೋ ಇವತ್ತು ನಾನು ಇಷ್ಟು ಊರುಗಳನ್ನ ತಿಳುವಂಥ ಪರಿಸ್ಥಿತಿ ಬಂತು. ಇದು ನಮ್ಮ ಈ ಕನ್ನಡದಲ್ಲಿ ಏನು ಪ್ರೋಗ್ರಾಮ್ ಬರ್ಬೇಕು ಅಂತ ಕರೀತಾರೆ. ಏನು ಕರೀತಾರೆ? ಬೆಂಗಳೂರು ಭಾಳ ಚಂದ ಪ್ರಾಣೇಶ್ವರ ಇಂಥ ದಿವಸ ಇಂಥ ಡೇಟ್ಗೆ ಇಂಥ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಕೊಡಬೇಕು. ಹೋಗ್ತೀವಿ ಬೆಂಗಳೂರಿಗೆ ಹೆಚ್ಚು ಕಾರ್ಯಕ್ರಮ ಆಗಿದೆ. ಕೆಲವು ಫೋನ್ ಮಾಡ್ತಾರೆ ಹಳ್ಳಿಗೆ ಭಾಳ ಹೋದಂತಹ ಹಾಸ್ಯಗಾರ ಪೈಕಿ ನಮ್ಮ ತಂಡನೇ ಅತಿ ಹಳ್ಳಿಯಲ್ಲಿ ಅವರು ಫೋನ್ ಹಲೋ ನಾವು ಹಲೋ ಅನ್ನೋಂಗೆ ಅವನು ಹಲೋ ಅನ್ನೋದ್ರಾಗೆ ಅದು ಹಳ್ಳಿಯಿಂದ ಬಂದು ನಾನು ಕರೆ ಅಂತ ಗೊತ್ತಾಗುತ್ತೆ. ಹೇಳಪ್ಪ ಯಾರೇನು ಯಾರ ಬಗ್ಗೆ ಏನೈತಿ ಮತ್ತೆ ನೀವು ಪ್ರಾಣೇಶ್ ಅಂದ್ರಿ? ಹಾಂ ನಾನಾ ಪ್ರಾಣೇಶ್ ಹೇಳಲ್ಲ. ನೀನ ಪ್ರಾಣೇಶ್ ಅಂದ್ರೆ ಅಂತ ಕೇಳ್ತಾರೆ. ಒಂದು ಏಕವಚನ ಒಂದು ಬಹುವಚನ. ಹೌದಪ್ಪ ನಾನಾ ಪ್ರಾಣೇಶ. ಹಾಂ ಏನಂತ ಹೇಳ? ನಮ್ಮೂರಿಗೆ ಬರೋಬ್ರಿ ಯಾವ ಊರಿಗೆ? ನಮ್ಮೂರಿಗೆ ಎದಕ್ಕೆ ಬರ್ಬೇಕು? ಮತ್ತು ಎಲ್ಲ ಕಡೆ ನಡೆಸ್ತಿರಲಿಕ್ಕೆ ಹಂಗೆ ನಮ್ಮೂರಿಗೆ ನಮ್ಮನ್ನು ನಡೆಸ್ತಾರೆ. ಹಾಂ ಬರ್ತೀನಪ್ಪ. ಯಾವ ಊರು ಎಂದು ಬರ್ಬೇಕು? ಎಂದು ಬರ್ಬೇಕು? ಯಾವ ಊರು ಬರ್ಬೇಕು ಅನ್ನೋದು ಏನೈತ್ರಿ? ಮತ್ತು ನೀವು ಭಾಳ ಅಪೇಕ್ಷೆ ಮಾಡ್ತಾರೆ. ಇಲ್ಲಿ ನೀವು ಹೋಗಿದ್ರೆ ಅಪೇಕ್ಷೆ ಮಾಡ್ತಾರ. ಯಾವ ಊರು ಯಾವ ಊರ ಬಗ್ಗೆ ಏನೈತ್ರಿ? ಮತ್ತು ಎಲ್ಲರೂ ಇಲ್ಲಿ ಬರ್ತಾರೆ, ನೀವು ಎಲ್ಲ ಕಡೆ ಹೋಗ್ತೀರಿ, ನಮ್ಮೂರಿಗೆ ಏನು ಬರೋಲ್ರಿ? ಇದು ಊರು ದಾಖಲೆ ಆಗ್ತಾರೆ. ಯಾವ ಊರು ಎಲ್ಲಿ ಏನು ಹೇಳ? ನಮ್ಮೂರಿ ಎಲ್ಲಿ ಬರುತ್ತೆ? ನಿಮ್ಮೂರು ಗಂಗಾವತಿಯಾಗ ಐತ್ರಿ, ಸಮೀಪ ಐತೆ, ಮಾಡ್ಬಾರ್ದು ಬರ್ರಿ ನಮ್ಮೂರಿಗೆ. ಏನೈತಿ ಏನೈತೆ ಬಗ್ಗೆ ಏನೈತಿ? ಮತ್ತೆ ಎಲ್ಲರೂ ಹೋಗ್ತೀರಿ ನಮ್ಮೂರು. ಗುರಿ ಇದ್ದಾರೆ ಅರ್ಧ ತಾಸ್ತಾನೆ ಬರ್ಬೇಕ್ರಿ ನಮ್ಮೂರಿಗೆ ಬರ್ಬೇಕ್ರಿ. ನೀವು ನೀವೇ ನೋಡಿ ಮುಂದೆಲ್ಲ ಹಂಗಾಗಿ ಗುರಿಯೇ ಇಲ್ಲ. ಕಲಿ ಕಟ್ಟಲೆ ನೀವೆಲ್ಲರೂ ನನಗೆ ಸಿಕ್ಕಿದ್ರೆ ಸಿಕ್ಕರೆ ಹೋಗಿದ್ದೀನಿ. ಹಾಂ ನೀವೊಬ್ಬರೇ ನಿಮ್ಮೂರ ಮಾತಾಡೋದು ಒಳ್ಳೆ ಯಾಕಂದ್ರೆ ಚೇರ್ಮನ್ ಅಂತ ಎಷ್ಟು ಅರ್ಧ ತಾಸಿನ ಮ್ಯಾಕ್ ಏನು ಉತ್ಸಾಹ ಕೊಡಲ್ಲ. ಚೇರ್ಮನ್ ಕೊಡ ಕೊಟ್ಟ ಚೇರ್ಮನ್ ಹಲೋ ಅಂತ ಅದು ಉದೋ ಅಂದಂಗ ಹೇಳಿ ಯಾರು ಏನು ಬರೇ ನಮ್ಮೂರಿಗೆ ಬರ್ರಿ ಅಂತ ಏನು ಯಾವ ಸಲ ಏನು ನೋಡ್ರಿ ನಮ್ಮೂರಾಗ ಓದ್ಬೇಕಂದ್ರೆ ತಗೋತಾರೆ. ಆದ್ರೆ ಎಲ್ಲ ತಿಳಿಯೋದು ಹೇಳ್ಬಿಟ್ಟಾಗ ನಾವು ಓದಿದೆ ಹೆಂಗೆ ಲೆಕ್ಕ ಹಾಕ್ತೀವಿ ಈಗ ಓದಿ ಹೋಗ್ತೀವಿ. ಇವನ್ನ ನಮಗೆ ನಾವು ಕಾರ್ಯಕ್ರಮ ಬಿಟ್ಟರೆ ನಮ್ಮ ಜೀವನ ಉದ್ಧಾರ ಆಗ್ತಿದ್ದಿಲ್ಲ. ಇಂಥವುಗಳನ್ನೇ ನಮ್ಮ ಸರಕನ್ನಾಗಿ ಮಾಡಿಕೊಂಡಾಗ ನಾವು ಕರ್ನಾಟಕದ ಎಲ್ಲ ಊರುಗಳಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥ ಯೋಗಬಾರದು. ನಾನು ಇನ್ನೊಂದು ಭಾಳ ಒಂದು 3 ರಿಂದ 4 ವರ್ಷ ಈ ಕೆಲಸ ಮಾಡಿ ಗಂಗಾವತಿಯಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹಾಸ್ಯ ಭಾಷಣ ತರಬೇತಿ ಕೇಂದ್ರವನ್ನು ಕೂಡ ಆರಂಭ ಮಾಡಬೇಕಂತ ನಮ್ಮ ವಿನಾಶನ ನೋಡಿದ್ರೆ ನನ್ನ ವಿನಾಶನ ನಾಟಕಗಳ ಕಲಿಸ್ತಾರೆ. ಈ ಊರಿನಲ್ಲಿ ಅನೇಕ ಜನ ಐನೂರು ನೋಡೇ ಭಾಷಣ ನಮ್ಮ ಮನಸ್ಸಿಗೆಯವರು ಭಾಷಣ ಕಲಿಯಬೇಕಿರ್ತಕ್ಕಂಥ ಭಾಳ ಜನ ಇದ್ದಾರೆ. ನಮ್ಮ ಚಂದ್ರಶೇಖರ ಸ್ವಾಮಿಗಳು, ಗೋಲ್ಗಾರ್ ಸರ್, ದಂಡಿ, ನಮ್ಮ ರಾಘವೇಂದ್ರ ದಂಡಿ, ನಿಮ್ಮ ಫೀಲ್ಡಲ್ಲಿ ಭಾಷಣ ಕಲೆಯಾಗ ಈ ಊರನ್ನು ಕೂಡ ನಾವು ನೀನಾಸನ ನಾಟಕ ಕಲಿಸ್ತೇವೋ ಇಲ್ಲ ಗಂಗಾವತಿಯನ್ನು ಹಾಸ್ಯ ಭಾಷಣ ಕೇಂದ್ರವನ್ನು ಮಾಡಬೇಕಂತ ಕನಸಿದೆ. ಅದರ ಉದ್ಘಾಟನೆ ಇವತ್ತು ಹಾಲೇ ಉದಾಹರಣೆ ಇಲ್ಲೇ ಅವರು ಕಲಿಸ್ಬೇಕು, ಇಲ್ಲೇ ಜನರನ್ನು ಸೇರಿಸಬೇಕು. ಪ್ರತಿ ಶನಿವಾರ ಭಾನುವಾರ ಕಷ್ಟ ಈ ಥರದ ಯೋಜನೆಯನ್ನು ಹಾಕೊಂಡಿದ್ದೀವಿ. ಇನ್ನೂ ಒಪ್ಪಿರ್ತಕ್ಕಂಥ ಊರುಗಳು 2-3 ವರ್ಷ ಅದಾವೆ. ಒಂದು ಅಡ್ವಾನ್ಸ್ ಹೋಗ್ತಿದ್ವಿ 2-3 ವರ್ಷ. ಅವ್ರು ಮುಗೀತು ಅಂದರೆ ನಾನೇ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಈ ಊರನ್ನು ನೀನಾಸಂತಾನ ಮಾಡಬೇಕು. ನಿಮ್ಮೆಲ್ಲರ ಬೆಂಬಲ ನನಗೆ ಸದಾ ಇರ್ತದೆ ಭಾವಿಸ್ತಾ ಸಾಕಷ್ಟು ಹೊತ್ತಾಗಿದೆ. ಈ ನಾಟಕದ ಪರಿಸ್ಥಿತಿಯಲ್ಲಿ ಅಂತ ನಾವು ಮಾತಾಡಿದಾಗ ಅವ್ರ ನಾಟಕ ಒಂದು ಮೂರ್ಖ ಬಣ್ಣವನ್ನು ನನ್ನ ಕೀರ್ತಿ ಜನ್ಮನ ಆಗಲಾಗಿರ್ತೈತಿ. ಅದಕ್ಕೆ ಅವ್ರ ನಾಟಕಗಳನ್ನು ನೋಡೋದಕ್ಕೆ ಮತ್ತು ಶ್ರೀಗಳ ಆಶೀರ್ವಚನವನ್ನು ಮುಗಿದ ನಂತರ ಕಾರ್ಯಕ್ರಮ ಕೊಂಡುಕೊಳ್ಳುವಂಥ ಮುಂದಿನ ಭಾಷಣಕಾರರ ದಂಡಿಯವರಿಗೆ ಈ ವೇದಿಕೆಯನ್ನು ಕೊಡ್ತೇವೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡದೆ ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಸಂತೋಷವಾಗಿದೆ. ನಮ್ಮ ವಕೀಲರಾಗಿರ್ತಕ್ಕಂಥ ಆಸ್ತಾನ ವಕೀಲರವರು, ಮೌನೇಶ್ ವಕೀಲರವರು ಮತ್ತು ನಮ್ಮ ಶಿವಕುಮಾರ್ ಪಾಟೀಲ್ ಅವರು, ನಮ್ಮ ಪ್ರವೀಣ್ ಅವರ ಒಂದು ನೇತೃತ್ವದೊಳಗೆ ಮತ್ತು ನಮ್ಮ ಕೋಲ್ಕಾಸ್ ಅವರ ಒಂದು ಮಾರ್ಗದರ್ಶನದೊಳಗೆ ಎಲ್ಲ ರೀತಿಯ ಇದು ಸರ್ವ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ ಕಾರ್ಯಕ್ರಮ ಎಂದು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸೇವೆ ಎಂಥದನ್ನೋದನ್ನು ಈಗಾಗಲೇ ಎಲ್ಲರೂ ಸ್ಮರಿಸಿದಾಗ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಶ್ರೇಯೋಸಿ ಬಹುವಿಜ್ಞಾನಿ ಎನ್ನುವನಿಗೆ
ಅನೇಕ ವಿಘ್ನಗಳು ಬರ್ತಿರ್ತವೆ. ಆದರೆ ಅವನ್ನೆಲ್ಲವನ್ನೂ ಬದಿಗಿರಿಸಿ ಒಂದು ಗುರಿಯನ್ನು ಸಾಧಿಸುವಂತಹ ಕ್ಷಣಗಾಲ ಯಾರಾದ್ರೂ ಇದ್ರೆ ಬಹುಶಃ ನಮ್ಮ ಶಿವಕುಮಾರ್ ಪಾಟೀಲ್ ಅವರ ಒಂದು ಸಾರಥ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಏನೇನಾಗುವುದನ್ನು ಈಗಾಗಲೇ ಸವಿಸ್ತರವಾಗಿ ಕೇಳಿದರೆ ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಚರಣ ಆಗೋದು ಬೇಡ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ಭಾಗ್ಯ ಒಂದು ಯುವಕನಾಗಿ ಬಂದಂತ ಅನಿಸ್ಬೇಕತ್ತೆ. ಯಾಕಂದ್ರೆ ಎಷ್ಟೋ ನಮ್ಮ ಊರಲ್ಲಿ ಯುವಕರಿದ್ದಾರೆ, ಶಕ್ತಿ ಸಾಮರ್ಥ್ಯಗಳವರು ಇದ್ದಾರೆ. ಆದರೆ ಮಾಡುವಂಥ ಸಂಕಲ್ಪ ಮತ್ತು ಮಾಡುವಂಥ ಕ್ರಿಯಾಶೀಲ ವಿಜ್ಞಾನಿ ಅನ್ನುವಾಗೆ ಕ್ರಿಯೆ ಮಾಡಲಿಕ್ಕೆ ಬಹಳಷ್ಟು ಇದೆ. ಆದರೆ ನಮ್ಮ ಶಿವಕುಮಾರ್ ಪಾಟೀಲ್ ಅವರು ಎತ್ತನ ಮಾಮೂಲಿ ಎತ್ತನಕ್ಕೆ ಹೋಗಿ ಎತ್ತನ ಸಂಬಂಧ ಎನ್ನುವ ಹಾಗೆ ಅವರು ಏನು ಜೀವನಾರ್ಥವಾಗಿ ವೈದ್ಯರಾಗಿ ಇಲ್ಲಿಗೆ ದಂತ ವೈದ್ಯರಾಗಿ ಬಂದಿರ್ಬೋದು. ಅವರು ವೃತ್ತಿಯಿಂದ ಪ್ರವೃತ್ತಿಯಾಗಿ ಸಮಾಜದ ಸೇವೆ ಮಾಡ್ತಕ್ಕಂಥ ಒಂದು ಸೇವೆ ನೋಡಿ ಬಹಳ ಸಂತೋಷವಿದೆ. ಇದೇ ರೀತಿಯಾಗಿ ಅವರಿಗೆ ಮಾಡುವಂಥ ಶಕ್ತಿ ಭಗವಂತ ಎಲ್ಲ ಜೀವನ ದೇವತೆಗಳು ಕೊಡಲಿ, ಅನುಗ್ರಹಿಸಿದಂತೆ ತರಿಸಿ. ವಿಶೇಷವಾಗಿ ಅವರು ಬಸವೇಶ್ವರನ ಭಕ್ತರು, ಅವರ ಬಸವೇಶ್ವರನವರ ಒಂದು ಇಚ್ಛೆಯಿಂದ ಇರ್ತಕ್ಕಂಥ ಎಲ್ಲ ಅವರ ಕಾರ್ಯವನ್ನು ನೆರವೇರಿಸಿದ